ಕಲೆಯೇ ಜೀವನ, ಕಲಾವಿದನೇ ಸಂಪತ್ತು. 4.5 ದಶಕಗಳಿಗೂ ಹೆಚ್ಚು ಕಾಲ ಭಜನೆ, ನಾಟಕ, ಸಂಗೀತ ಮತ್ತು ಪುರಾಣ ಪ್ರವಚನಗಳ ಮೂಲಕ ಗ್ರಾಮೀಣ ಸಂಸ್ಕೃತಿಯ ದೀಪವನ್ನ ಬೆಳಗಿಸುತ್ತಿರುವ ಗದಗ ಜಿಲ್ಲೆಯ ಅಂತೂರು ಬೆಂತೂರು ಗ್ರಾಮದ ಹಿರಿಯ ಕಲಾವಿದ ಮಲ್ಲೇಶಪ್ಪ ಹೂಗಾರ್ ಅವರ ಸಾಧನೆಯ ವಿಶೇಷ ವರದಿ ಇದು. ಗ್ರಾಮೀಣ ಸಂಸ್ಕೃತಿಯ ನೈಜ ಸೊಗಡನ್ನ ತನ್ನ ಕಲೆಯ ಮೂಲಕ ಜೀವಂತವಾಗಿಸಿರುವ ಅಪರೂಪದ ಕಲಾವಿದ ಮಲ್ಲೇಶಪ್ಪ ಹೂಗಾರ್. ಗದಗ ಜಿಲ್ಲೆಯ ಕಲ್ಲೂರು ಗ್ರಾಮದಲ್ಲಿ ಜನಿಸಿದ ಅವರು ಬಾಲ್ಯದಲ್ಲಿಯೇ ಭಜನೆ, ಜನಪದ ಕಲೆ ಮತ್ತು ನಾಟಕಗಳತ್ತ ಆಸಕ್ತಿ ಬೆಳೆಸಿಕೊಂಡರು. ಕೃಷಿಯನ್ನೇ ಜೀವನೋಪಾಯವಾಗಿಸಿಕೊಂಡಿದ್ದರೂ ಕಲೆಯ ಮೇಲಿನ ಪ್ರೀತಿಯನ್ನು ಎಂದಿಗೂ ಕೈಬಿಡಲಿಲ್ಲ. ಹಿರಿಯ ಕಲಾವಿದ ಬಸಯ್ಯ ಸ್ವಾಮಿಮಠ್ ಅವರ ಪ್ರೋತ್ಸಾಹದಿಂದ ಆರಂಭವಾದ ಕಲಾ ಪಯಣ ಇಂದು 45 ವರ್ಷಗಳ ಐತಿಹಾಸಿಕ ಸಾಧನೆಯಾಗಿ ಬೆಳೆದಿದೆ. ಭಜನೆಯಿಂದ ಆರಂಭವಾದ ಈ ಪಯಣ ನಾಟಕ, ಸಂಗೀತ, ನಿರ್ದೇಶನ, ವಚನ ಗಾಯನ, ತತ್ವಪದ, ಪುರಾಣ ಪ್ರವಚನ ಮತ್ತು ಜನಪದ ಗಾಯನದವರೆಗೂ ವಿಸ್ತರಿಸಿದೆ. 100ಕ್ಕೂ ಹೆಚ್ಚು ಸಾಮಾಜಿಕ ಹಾಗೂ ಭಕ್ತಿ ಪ್ರಧಾನ ನಾಟಕಗಳಿಗೆ ಸಂಗೀತ ನಿರ್ದೇಶನ ನೀಡಿರುವ ಮಲ್ಲೇಶಪ್ಪ ಹೂಗಾರ್ ಗ್ರಾಮೀಣ ಭಾಗದಲ್ಲಿ ನಾಟಕ ಮಾಸ್ತರ್ ಎಂದೇ ಹೆಸರುವಾಸಿಯಾಗಿದ್ದಾರೆ. ಉತ್ತರ ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಸಾವಿರಾರು ಕಾರ್ಯಕ್ರಮಗಳನ್ನ ನಡೆಸಿರುವ ಅವರು ಭಕ್ತಿ, ನೈತಿಕತೆ ಮತ್ತು ಕನ್ನಡ ಸಂಸ್ಕೃತಿಯ ಸಂದೇಶವನ್ನ ಜನರಿಗೆ ತಲುಪಿಸುತ್ತಿದ್ದಾರೆ. ಹಾರ್ಮೋನಿಯಂ ವಾದಕರಾಗಿಯೂ ಅನೇಕ ಮಠ ಮಂದಿರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವುದು ಅವರ ಕಲಾ ಬದುಕಿನ ಮತ್ತೊಂದು ವಿಶೇಷತೆ. ಅವರ ನಿರಂತರ ಕಲಾ ಸೇವೆಯನ್ನ ಗುರುತಿಸಿ ಹಲವು ಸಂಘ ಸಂಸ್ಥೆಗಳು ಗಾನ ಕೋಗಿಲೆ, ಸಂಗೀತ ಜಂಗಮ ಮತ್ತು ಗಾನಭೂಷಣ ಸೇರಿದಂತೆ ಅನೇಕ ಪ್ರಶಸ್ತಿಗಳನ್ನ ನೀಡಿ ಗೌರವಿಸಿವೆ. ಇಂದು 62ನೇ ವಯಸ್ಸಿನಲ್ಲಿಯೂ ಅದೇ ಉತ್ಸಾಹದಿಂದ ಕಲಾ ಸೇವೆ ಮುಂದುವರಿಸುತ್ತಿರುವ ಮಲ್ಲೇಶಪ್ಪ ಹೂಗಾರ್ ಯುವ ಕಲಾವಿದರಿಗೆ ಪ್ರೇರಣೆಯಾಗಿ ನಿಂತಿದ್ದಾರೆ. ಗ್ರಾಮೀಣ ಸಂಸ್ಕೃತಿ ಮತ್ತು ಕನ್ನಡ ಕಲೆಯನ್ನ ಜೀವಂತವಾಗಿಸಿರುವ ಮಲ್ಲೇಶಪ್ಪ ಹೂಗಾರ್ ಅವರಂತಹ ಹಿರಿಯ ಕಲಾವಿದರನ್ನ ಸರ್ಕಾರ, ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿ ಸೂಕ್ತ ಗೌರವ ಮತ್ತು ಸೌಲಭ್ಯಗಳನ್ನ ಕಲ್ಪಿಸಿ. ವೀಕ್ಷಕ ಬಂಧುಗಳೇ, ನಾನು ನಿಮ್ಮ BN ಹೈಬ್ರಿ ನ್ಯೂಸ್ ನೊಂದಿಗೆ ಎಂದಿನಂತೆ ವಿಶೇಷ ವಿನೂತನ ಕಾರ್ಯಕ್ರಮ ಜೊತೆ ನಾನು ಬರ್ತಾ ಇರ್ತೇನೆ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕ ಅಂದ್ರೆ ಇದೊಂದು ಕಲೆಗಳ ತವರು. ಸಾಕಷ್ಟು ಜನಪದ ಕಲೆಗಳನ್ನ ತನ್ನ ಮಡಿಲ ಇಟ್ಕೊಂಡು ಇವತ್ತಿಗೂ ಕೂಡ ಹಿರಿಯ ಕಲಾವಿದರನ್ನು ಪೋಷಿಸಿರುವ ಒಟ್ಟಿಗೆ ಒಂದು ಕಲಾ ಪರಂಪರೆಯನ್ನ ಜಗತ್ತಿನಾದ್ಯಂತ ಬೆಳೆಸ್ತಾ ಇದ್ದಾರೆ. ಈ ಸಾಲಿನಲ್ಲಿ ನೆನಪು ಬರುವುದೇ ಗದಗ ಜಿಲ್ಲೆಯ ಗದಗ ತಾಲೂಕಿನ ಅಂತೂರು ಬೆಂತೂರು ಗ್ರಾಮ ಸಾಕಷ್ಟು ಪ್ರಸಿದ್ಧಿಯಾಗಿರ್ತಕ್ಕಂಥ ಒಂದು ಗ್ರಾಮ. ಇಲ್ಲಿ ಅನೇಕ ಜನಪದ ಕಲೆ ಇಂದಿಗೂ ಕೂಡ ರಾರಾಜಿಸ್ತಾ ಇದೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸೂತದ ಗೊಂಬೆ ಆಟ ಇನ್ನು ಅಳಿವಿನಂಚಿನಲ್ಲಿದೆ. ಆಗ ಒಂದು ನೋಡಿ ಬೆಳೆದಂತವರೇ ನಮ್ಮ ಅಂತೂರು ಬೆಂತೂರಿನ ಹಿರಿಯ ಕಲಾವಿದರಾಗಿರ್ತಕ್ಕಂಥ ಮಲ್ಲೇಶಪ್ಪ ಹೂಗಾರ್. ಹೌದು, ಮಲ್ಲೇಶಪ್ಪ ಹೂಗಾರ್ ಅವರು ಪ್ರಸ್ತುತ 62 ವರ್ಷ ಪ್ರಾಯ. ಅವರೊಟ್ಟಿಗೆ ಬಾಲ್ಯದಿಂದಲೂ ಕೂಡ ಜನಪದ, ಭಜನೆ, ಪುರಾಣ ಪ್ರವಚನದ ಒಟ್ಟಿಗೆ ತಮ್ಮ ಬದುಕನ್ನ ಸರಿದಂತವರು. ಸುಮಾರು 45 ವರ್ಷಗಳಿಂದ ಕಲಾ ಸೇವೆ, ಸಂಗೀತದ ಒಟ್ಟಿಗೆ ತಮ್ಮ ಜೀವನ ಕಳೀತಾ ಇದ್ದಾರೆ. ಬನ್ನಿ ಅವರ ಯಶೋಗಾತಿಯ ತಿಳಿಸುವ ಪ್ರಯತ್ನ ಮಾಡ್ತೀನಿ. ಸರ್ ನಮಸ್ತೆ. ನಮಸ್ಕಾರ. ಒಂದು ಸುದ್ದಿವಾಹಿನಿಗೆ ಸ್ವಾಗತ ಸರ್. ನಿಜಕ್ಕೂ ತುಂಬಾ ಖುಷಿ ಆಗುತ್ತೆ ತಮ್ಮ ಮುಖದ ತೇಜಸ್ಸು, ಕಲೆ ಬಗ್ಗೆ ಇರತಕ್ಕಂಥ ಅಭಿಮಾನ, ಕಲಾ ಆರಾಧನೆ ನಿಜಕ್ಕೂ ನಮ್ಮ ನೋಡಿ ವೀಕ್ಷಕರನ್ನ ಒಂದು ಉಬ್ಬರಿಸುವಂತೆ ಮಾಡುತ್ತೆ. ಯಾಕಂದ್ರೆ ಇವತ್ತು ಇಳಿ ವಯಸ್ಸು ಬಂದ ತಕ್ಷಣ ನಾವು ಸಾಕಷ್ಟು ರೋಗ ರುಜಿನಗಳನ್ನ ಆಹ್ವಾನ ಮಾಡಿಕೊಂಡು ಮನೆಯಲ್ಲಿ ಇರ್ತಕ್ಕಂಥ ಸಾಕಷ್ಟು ಕಂಡಿದ್ವಿ. ಆದ್ರೆ ಮಲ್ಲೇಶಪ್ಪ ಅವರು ಇಂದಿಗೂ ಕೂಡ ಇವತ್ತು ಹಾರ್ಮೋನಿಯಂ ಹಿಡಿದು ಸಾಕಷ್ಟು ಹಳ್ಳಿಗಳನ್ನು ತಿರುಗುತ್ತಾ ಸಂಗೀತ ಪರಂಪರೆಯನ್ನೇ ಬೆಳೆಸ್ತಾ ಇದ್ರಿ. ಸರ್, ಮೂಲತಃ ನೀವು ಎಲ್ಲಿಯವರು, ಹೇಗೆ ಪ್ರಾರಂಭ ಆಯ್ತು ನಿಮ್ ಜೀವನ ಅಂತ? ಗದಗ ತಾಲೂಕು, ಗದಗ ಜಿಲ್ಲಾ ಕಲ್ಲೂರ್ರಿ. ಓಕೆ. ಇಲ್ಲೇ ಚಿಂಚಲಿ ಮುಳಗುಂದಂತೆ ಕಲ್ಲೂರ್ರಿ. ಅಲ್ಲೇ ಮಾದೇವಪ್ಪ ನಮ್ಮ ತಂದೆಯವರ ಹೆಸರು. ಓಕೆ ಸರ್. ನಮ್ಮಲ್ಲಿ ಒಬ್ಬರ ಮಾಸ್ತರ್ ಕೊರಗೋಳ್ರಿ. ಓಕೆ ಸರ್. ಹೊಸ ಮಾಸ್ತರ್ ಅಂತೇಳಿ ಅಂದ್ರೆ ಶಾಲೆ ಮುಂದ್ ಕಲಿದ ಆಗ್ಲಿಲ್ಲ. ಶಾಲೆ 5ನೇ ಕಟ್ಟ ಬಿಟ್ರಿ. ಹಿಂಗಾಗಿ ಈ ಸಂಗೀತದೊಳಗೆ ಬರ್ಬೇಕಂತಂದ್ರಿ. ಅದು ಮತ್ತೆ ನಾವು ಖಾಲಿ ಕುಂತ್ಕೊಂಡು ಅಡ್ಡಾಡಿದ್ರೆ ಅಲ್ಲಿ ಇಲ್ಲಿ ಕಟ್ಟಿ ಕುಂತ ಇದನ್ನ ಮಾಡ್ಕೇನೆ ಅಂತೇಳಿ ಅಲ್ಲೇ ನಮ್ಮ ಮನಿ ಪಕ್ಕದಾಗನ ಒಂದ್ ಸಂಘದ ಮನಿ ಇತ್ರಿ. ಅಲ್ಲಿ ದಿನಾನಿತ್ಯ ಸಂಗೀತ ನಡೀತಿತ್ರಿ. ಅಲ್ಲೇ ಇದು ಹಿಂದ ಸೂತ್ರದ ಗೊಂಬೆ ಅಂತಿದ್ವಿ. ನಾವೆಲ್ಲ ನೋಡ್ರಿ ಬಾಳ ಸಣ್ಣಾರ ಇದ್ವಿ. ನಮ್ಮ ಹಿಂದ್ ಹಿರಿಯರ ಅವರೆಲ್ಲ ಆಡಿಸ್ತಿದ್ರು, ಮಾಡ್ತಿದ್ರು.
ಅದನ್ನ ನಾವು ಕಲಿಬೇಕು ಅನ್ನುವಂಥದ್ದು ಅವಾಗ ಇನ್ನೂ ತಿಳಿತಿದ್ದಿಲ್ಲ. ಆದ್ರ ಗೊಂಬಿ ನೋಡಿವ್ರಿ ನಾವು ಇಟ್ಕೊಂಡು ಇದು ಮಾಡಿವಿ ಎಲ್ಲ ಮಾಡಿ. ರಾಮಾಯಣ ಮಹಾಭಾರತ ಕಥೆಗಳ ಸಂಭಾಷಣೆ ಮೂಲಕ ಐತಿಹಾಸಿಕ ಆ ಟೈಪ್ ಗೊಂಬೆ ಆಡಿಸ್ತಿದ್ರಿ ಅಲ್ಲಿ. ಅವು ನೋಡಿದಿವ್ರಿ, ಅವಾಗ ನೋಡ್ತಿದ್ವಿ. ಆವಾಗ ಅದನ್ನೆಲ್ಲ ನೋಡ್ಕೊಂತ ಬಂದಂಗೆಲ್ಲ ನಮಗೂ ಒಂದ್ ಸ್ವಲ್ಪ ಸಂಗೀತ ಕಲಿಬೇಕಂತ ಆಸಕ್ತಿ ಆಯ್ತು. ಯಾಕಂದ್ರೆ ಶಾಲೆನೂ ಬಿಟ್ಬಿಟ್ರಿ, ಶಾಲೆ ಹತ್ತಲಿಲ್ಲ, ಶಾಲೆಗೆ ಕಳ್ಸನೂ ಇಲ್ಲ. ಈ ಕಂತ ಮಾಡ್ಕೊಂತ ಒಟ್ಟು ಇದು ಮಾಡ್ಕೊಂತ ಇದ್ದೀವಲ್ಲ, ಅಲ್ಲೇ ಅದು ಒಟ್ಟು ಹಂಗ ಸಂಗೀತ ದಿನನಿತ್ಯ ನಡೀತಿತ್ತಲ್ಲ, ಕೇಳಿ ನಮಗೂ ಕಲಿಬೇಕಂತ ಕಲಿಯಾಕಂತ ನಿಂತ್ರಿ. ನಿಮ್ಮನೇಲಿ ಯಾರಾದ್ರೂ ಕಲಾವಿದ್ರು ಇದ್ರ? ನಮ್ಮಲ್ಲಿ ನಮ್ಮ ಮನ್ಯಾಗ ಇದ್ರಿ, ನಮ್ಮ ಅಪ್ಪಾಜಿ ಅವರು ನಾಟಕದವ್ರು ಪಾರ್ಟ್ ಮಾಡ್ತಿದ್ರಿ. ನಮ್ಮ ಚಿಕ್ಕಪ್ಪ ಅವರು ನಾಟಕ ಮಾಸ್ತರ್, ಅವರು ಸಾಕಷ್ಟು ನಾಟಕ ಕಲಿಸ್ಯಾರ ಅವರು. ಹೊಳ್ಳಿ ನಮ್ಮ ಹಿಂದಿಂದಾನ ಒಟ್ಟು ನಮ್ಮ ಹಿರಿಯರ ಒಂದು ಪೂರ್ವಜರ ಒಂದು ತತ್ವಗತವಾಗಿ ಕೂಡ ನಿಮ್ ಕಲೆ ಹರಿದು ಬಂದಿದೆ ಅಂತಾನೆ ಹೇಳ್ಬೋದು. 5ನೇ ತರಗತಿಗೆ ತಮ್ಮ ಓದನ್ನ ಮೊಟಕುಗೊಳಿಸ್ತೀರಿ. ಕೃಷಿ ಕಾರ್ಯದ ಚಟುವಟಿಕೆ ಜೊತೆಗೆ ತಂದೆಗೆ ತಾಯಿಗೆ ಹೆಗಲಾಗಿ ಮನೆಗೆ ಜವಾಬ್ದಾರಿ ಹೊತ್ತು ಅದ್ರ ಜೊತೆಗೆ ಕಲಾ ಪರಂಪರೆಯನ್ನು ಕಟ್ಟಿ ಬೆಳೆಸುವಂತ ಗುಣ ನಿಮ್ಮಲ್ಲಿ ಬರುತ್ತೆ. ಹೇಗೆ ಪ್ರಾರಂಭ ಆಯ್ತು ಅಂತ? ಯಾಕಂದ್ರೆ ಇವತ್ತು ಆಗಿನ ಕಾಲದಲ್ಲಿ ಯಾವುದೇ ಮಾಧ್ಯಮಗಳು ಇರಲಿಲ್ಲ, ಪ್ರಚಲಿತ ಮಾಧ್ಯಮಗಳು ಯಾವುದೂ ಇರಲಿಲ್ಲ. ಅದು ಅವತ್ತಿನ ಕಾಲಘಟ್ಟ ಸಂಜೆ ಆದ್ರೆ ಸಾಕು ಭಜನೆ, ಪುರಾಣ, ಪ್ರವಚನ ಮತ್ತು ಸಾಕಷ್ಟು ಬಯಲಾಟ ನಾಟಕಗಳನ್ನ ಬಿಡುವಿನ ಸಮಯದಲ್ಲಿ, ಸುಗ್ಗಿ ಸಮಯದಲ್ಲಿ ಆಡುವಂತದ್ದು ನಾವು ಗಮನಿಸಿದ್ವಿ. ಆ ಸಂದರ್ಭ ಹೇಗಿತ್ತು ಅಂತ? ಅವಾಗ್ರಿ ಬಾಳ ಎಲ್ಲರಿಗೂ ಒಟ್ಟ ಖಾಲಿ ಟೈಮ್ ಪಾಸ್ ಮಾಡೋದು ಇರ್ತಿದ್ದಿಲ್ಲಲ್ರಿ. ಈಗ ಹಂಗ ಸುಮ್ನ ಅಲ್ಲಿ ಕುಂತ ಕಟ್ಟಿ ಕುಂತು ಟೈಮ್ ಪಾಸ್ ಮಾಡ್ತಿದ್ರ, ಆದ್ರ ಭಜನೆ ಮಾಡಿ ಬರ್ರಿ ಅಂತ ಬರೋದಿಲ್ಲ. ಅವಾಗ ಹಂಗ ಇದ್ದಿದ್ದಿಲ್ರಿ. ಎಲ್ಲರೂ ಆ ಜಗಕ್ಕ ಅಂದ್ರ ಸಂಘದ ಮನಿಗೆ ಎಲ್ಲರೂ ಹುಡ್ರು ಆತು, ಹಿರಿಯರು ಆತು, ಎಲ್ಲರೂ ಆ ಓಣ್ಯಾಗ ಊಟ ಮಾಡಕ್ ಸಹಿತ ತಾಟ್ ಹಿಡ್ಕೊಂಡು ಆ ಮನೆ ಬರ್ತಿದ್ರಿ. ಹಂಗಿತ್ರಿ, ಅದು ಒಂದು ದೇವಸ್ಥಾನ ಇದ್ದಂಗಿತ್ರಿ ಅದು. ಅಲ್ಲಿಂದ ಒಟ್ಟ ಬ್ಯಾರೆ ಹವ್ಯಾಸನ ಇದ್ದಿಲ್ಲ, ಒಟ್ಟು ಸಂಗೀತ ಕಲಿಬೇಕು. ಸಾಕಷ್ಟು ಮಂದಿ ಸಂಗೀತ ಕಲಿಯೋದು, ಹಾಡೋದು, ಭಜನೆದಂತೆ ಬಾಳ ಹೋಗ್ತಿರಿ ಅವಾಗ ನಮ್ ಸಣ್ಣ ಭಜನಾ ಗೀತೆಗಳ ಧ್ವನಿ ಆದಾಗ ಎಷ್ಟು ವಯಸ್ಸು ಅಂತ? ಅವಾಗ ಇನ್ನೂ 18 ವರ್ಷ ಇರ್ಬೋದ್ರಿ ನಮ್ದು. 18, 17. ಆ ದಿನಮಾನದಲ್ಲಿ ಯಾರೆಲ್ಲ ಕಲಾವಿದ್ರ ನೋಡಿ ಕಲ್ತ್ರಿ ಅಂತ? ಬಾಳ ಮಂದಿ ಅವಾಗೆಲ್ಲ ನಮ್ ಕಡೆನೂ ಇದ್ರಿ ಅಂತ. ಅವಾಗಿಂದನ ಗವಾಳ ಮಟ್ಟಕ್ಕೆ ಅಲ್ಲಿಂದನ ಮತ್ತ ಅದು ಒಟ್ಟು ಸಂಗೀತ ಇದಾಗಲೇ ನಾವು ಹೋಗಿದ್ವಿ. ಪುಣ್ಯತ್ ಇದ್ದಾಗ್ರಿ ದೊಡ್ಡ ದೊಡ್ಡ ಸಂಗೀತ ಕೇಳ್ಕೊಂತ ನಾವು ಹಂಗ ಕಲಿಬೇಕು, ಹಂಗ ಮಾಡ್ಬೇಕು ಅಂತ ಅನಿಸ್ತಿದ್ರಿ. ಹೊಳ್ಳಿ ನಮ್ ಸಾಲ ಇಲ್ಲದಕ್ಕ ಅದಕ್ಕ ಮುಂದ ಹೋಗೋದು ಆಲಿಲ್ರಿ ನನಗ. ಆದ್ರೂನು ಒಂದು ಧಾರವಾಡ ಒಳಗ ಒಂದು ಜೂನಿಯರ್, ಅದು SSLC ಆದಂಗ್ರಿ, ಅದು ಜೂನಿಯರ್ ಪರೀಕ್ಷೆ ಆದ್ರ ಅದು ಒಂದ ಮುಗಿಸಿದ್ರಿ. ಮುಂದ ಹೋದಾಲಿಲ್ಲ. ಮತ್ತ ಹಂಗ ನಿಮ್ಮ ಕಲಾಸಕ್ತಿಯನ್ನ ಅಂದಿನ ಕಾಲದಲ್ಲಿ ತಂದೆಯವರು ಅಥವಾ ನಿಮ್ಮ ಕುಟುಂಬಸ್ಥರು ಪ್ರೋತ್ಸಾಹಿಸಿದ್ರ ಹೇಗೆ ಅಂತ? ಮಾಡ್ತಿದ್ರಿ ಆದ್ರೂ ನಾವು ಪ್ರಯತ್ನ ಮಾಡ್ತಿದ್ವಿ. ಮತ್ತ ಈ ಮನೇನ್ ಕೆಲಸ ಬಿಡ್ತಿದ್ದಿಲ್ರಿ, ಪ್ರೋತ್ಸಾಹ ಕೊಡ್ತಿದ್ರಿ. ಆದ್ರ ಪರಿಸ್ಥಿತಿ ಬಾಳ ಗಂಭೀರ ಇತ್ರಿ ಅವಾಗ. ಅಂತ ಅದ್ರೊಳಗ ನಾವು 4 ಗಂಟೆಗೆ ಹೇಳ್ಬೇಕ್ರಿ. 4 ಗಂಟೆಗೆ ಎದ್ದು 1 ತಾಸು 1.5 ತಾಸು ಸಂಗೀತ ಪ್ರಾಕ್ಟೀಸ್ ಮಾಡಿ ಮತ್ತ ವ್ಯವಸಾಯ ಕಾರ್ಯ ತೊಡ್ಕೊಂಡು ಹೊಲಕ್ ಹೋಗ್ರಿ. ಯಾವತ್ತಾದ್ರೂ ಮತ್ತೆ ವ್ಯವಸಾಯ ಕಾರ್ಯ ಚಟುವಟಿಕೆ ಮಾಡ್ತಾ ಹಾಡ್ತಿದ್ರ ಹೇಗೆ ಅಂತ? ಕಂತಿ ಪದಗಳು ಅವಾಗೆಲ್ಲ ತುಂಬಾ ಇದ್ದು ಅಂತ ಕಂತಿ ಪದ ಹಾಡ್ತಿದ್ರಿ ಅವಾಗೆಲ್ಲ. ನಾವು ಅವನ್ನ ಕಲಿಲಿಲ್ರಿ. ಮತ್ತ ನಮ್ದೇನೈತಿ ಹೊಳ್ಳಿ ಮುಂದಂಗ ಭಜನೆ ಮಾಡ್ಕೊಂತ ಹೊಳ್ಳಿ ನಾಟಕಕ್ಕ ಇಂತ ಪುರಾಣಕ್ಕ ಇಂತಾವ್ ಬಂದ್ಬಿಟ್ಟಿವಲ್ರಿ. ಈಗ ಸಾಕಷ್ಟು ಈಗ ಕಾರ್ಯಕ್ರಮದೊಳಗ ಹಾಡ್ತಿರ್ತಾರ್ರಿ ಬೇರೆ. ಆ ದಿನಮಾನಗಳಲ್ಲಿ ಸಾಕಷ್ಟು ಜನರ ಒಟ್ಟಿಗೆ ಏನಪ್ಪಾ ಈ ಮನುಷ್ಯ ಭಜನೆ ಆಡಕ್ ಪ್ರಾರಂಭ ಮಾಡಿದ, ನಾಟಕ ಕಲ್ಸಕ್ ಹೊರಟ ಏನೋ ಅಂತ ಕೆಲವೊಂದಿಷ್ಟು ಅಪಹಾಸ್ಯಗಳನ್ನು ಕೂಡ, ಅವಮಾನಗಳು ಕೂಡ ಸಹಿಸ್ಕೊಂಡಿರ್ತೀವಿ. ಯಾಕಂದ್ರೆ ಒಂದು ಸುಸಂಸ್ಕೃತ ಮನೆತನದಿಂದ ಬಂದಂತವ್ರು ಏನಕ್ಕೆ ಬೇಕಿತ್ತು ಈ ಕಲಾ? ಯಾಕಂದ್ರೆ ಕಲೆ ಅಂದ ತಕ್ಷಣ ಒಂದಿಷ್ಟು ಹಿಂಜರಿಕೆ ಇರ್ತದ, ಅದೇನು ದುಡ್ಡು ಬರ್ತಂತದ್ದಲ್ಲ. ಏನಕ್ ಮಾಡ ಈತೊಂದು ಏನಾದ್ರು ಘಟನೆ ನಡೆದಿದೆ ಹೇಗೆ ಅಂತ? ಅದನ್ನ ಅಂತಿದ್ರಿ ನಾಟಕ ಮಾಸ್ತರ್ ಅಂತಂದ್ರ ಬಾಳ ಚಲೋ ಅಲ್ಲ ಅನ್ನುವಂತ ಭಾವನೆ ಬರ್ತಿತ್ರಿ. ಹಿಂಗಾಗಿ ನಾವು ಆ ದಾರಿಗೆ ಹೋಗ್ಲಿ, ಚಲೋ ದಾರಿ ಹಿಡ್ಕೊಂಡು ಚಲೋ ಹೊತ್ನಾಗ ಬೆಳೆದ್ರಿ. ಅಂತ ಹವ್ಯಾಸ ಏನು ಬರ್ಲಿರಿ. ನಮ್ಮ ಕೈಯಾಗನ ಒಂದಿಷ್ಟು ಬರ್ತಿದ್ರಿ, ಡ್ರಿಂಕು ಅಂತಿಂತದು ಮಾಡೋರು ಅಂತವ್ರೆಲ್ಲ ಬರ್ತಿದ್ರಿ. ನಾವು ಅದಕ್ಕೆ ಸೇರ್ತಿದ್ದಿಲ್ರಿ. ನಾವು ನಾಟಕ ಕೆಲ್ಸಕ್ಕೆ ಹೋದ್ರೆ ತಾಲೀಮಿನ ಮನೆ ಹೆಂಗಿರ್ಬೇಕಂದ್ರ ದೇವ್ರ ಗುಡಿ ಇದ್ದಂಗೆ ಇರ್ತದೆ. ಒಂದ್ ಸುಟ್ಟ ಕಡ್ಡಿ ಬೀಳ್ತಿದ್ದಿಲ್ಲ, ಒಂದ್ ಒಟ್ಟ ಅಷ್ಟ ಸೂಕ್ಷ್ಮ ನಾವು ಯಾವಾಗ್ಲೂ ಕುಡಿ ಚಟ ಬಿಡಿಸಿ ಬಂದಿನ್ರಿ. ನಾವು ನಾಟಕ ಕೆಲ್ಸಕ್ಕೆ ಹೋಗಿರಿ, ಕುಡಿ ಚಟ ಬಿಡಿಸಿ ಬಂದಿರಿ. ಸರ್, ತಾವು ಕಲಾವಿದರಾಗಿದ್ದೀರಿ, ಇವತ್ತು ಸಾಕಷ್ಟು ಕಾರ್ಯಕ್ರಮ ನೀಡ್ತಾ ಇದ್ರಿ. ಯಾವೆಲ್ಲ ಗೀತೆಗಳನ್ನ ಹಾಡ್ತೀರಿ ಅಂತ? ಭಾವಗೀತೆ ಹಾಡ್ತೀವ್ರಿ, ಜಾನಪದ ಗೀತೆ, ಈ ಪುರಾಣದೊಳಗೆ ಜಾನಪದ ಇಂಥವೆಲ್ಲ ಬರ್ತಾವಲ್ರಿ, ಅಂಥವು ಹಾಡ್ತೀವಿ. ಭಕ್ತಿ ಗೀತೆ, ವಚನ ಸಂಗೀತ. ಈಗ ನಮ್ಮ ನೋಡುವ ವೀಕ್ಷಕರಿಗಾಗಿ ಯಾವ ಗೀತೆ ಹಾಡಕ್ಕೆ ಇಷ್ಟಪಡ್ತೀರಾ ಅಂತ? ಈಗ ಯಾವ್ದಾದ್ರು ಸಂಗೀತ ಕಾರ್ಯಕ್ರಮ ಮಾಡ್ಬೇಕಾದ್ರ ಗಣೇಶ ಸ್ತುತಿ ಮಾಡ್ಬೇಕ್ರಿ. ಅದಕ್ಕ ನಾನು ಒಂದು ಗಣೇಶ ಸ್ತುತಿನ ವೀಕ್ಷಕರೇ, ಮಲ್ಲೇಶಪ್ಪ ಹೂಗಾರ್ ಅವರು ಸಾಕಷ್ಟು ಸಂಗೀತ ಕಾರ್ಯಕ್ರಮ ಭಾಗವಹಿಸ್ತಾರೆ. ಮೊದಲಿಗೆ ಯಾವುದೇ ಕಾರ್ಯಕ್ರಮ ನಡೆದ್ರು ಕೂಡ ವಿಘ್ನ ವಿನಾಯಕರ ನೆನೆಯುವುದು ರೂಢಿ.
ಹಾಗಾಗಿ ವಿಘ್ನ ವಿನಾಯಕನ ನೆನೆಯುವುದರೊಟ್ಟಿಗೆ ಇವರ ಸಂಗೀತ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಆ ಗಣಪತಿಗೆ ಶರಣು ಶಿವ ಶಿವ ಪಾರ್ವತಿಗೆ ಶರಣು ಶಿವ ಶಿವ ಪಾರ್ವತಿಗೆ ಶರಣು ಗಣಪತಿಗೆ ಶರಣು ಶಿವ ಶಿವ ಪಾರ್ವತಿಗೆ ಶರಣು ಶಿವ ಶಿವ ಪಾರ್ವತಿಗೆ ಶರಣು. ಪಾರ್ವತಿ ಪುತ್ರನಿಗೆ ಪಾಪ ನಿವಾರನಿಗೆ ಪಾರ್ವತಿ ಪುತ್ರನಿಗೆ ಪಾಪ ನಿವಾರನಿಗೆ ಪರಮ ವಿರಾಟನಿಗೆ ಶಿವ ಶಿವ ಪರಮ ವಿರಾಟನಿಗೆ ಶಿವ ಶಿವ ಗಣಪತಿಗೆ ಶರಣು ಶಿವ ಶಿವ ಪಾರ್ವತಿಗೆ ಶರಣು. ವಿದ್ಯಾಧರನಿಗೆ ವಿಘ್ನ ವಿನಾಯಕಗೆ ವಿದ್ಯಾಧರನಿಗೆ ವಿಘ್ನ ವಿನಾಯಕಗೆ ಮೂಷಕ ವಾಹನಗೆ ಮೂಷಕ ವಾಹನಗೆ ಶಿವ ಶಿವ ಗಣಪತಿಗೆ ಶರಣು ಶಿವ ಶಿವ ಪಾರ್ವತಿಗೆ ಶರಣು. ಅಂಬಾ ಮಾತೆಯ ಉದರದಿ ಜನಿಸಿದ ಅಂಬಾ ಮಾತೆಯ ಉದರದಿ ಜನಿಸಿದ ವಿಘ್ನೇಶಗೆ ಶರಣು ಶಿವ ಶಿವ ವಿಘ್ನೇಶಗೆ ಶರಣು ಶಿವ ಶಿವ ಗಣಪತಿಗೆ ಶರಣು ಶಿವ ಶಿವ ಪಾರ್ವತಿಗೆ ಶರಣು ಶಿವ ಶಿವ ಪಾರ್ವತಿಗೆ ಶರಣು ಪಾರ್ವತಿಗೆ ಶರಣು ಪಾರ್ವತಿಗೆ ಶರಣು. ಕೇಳಿದ್ರಲ್ಲ ಮಲ್ಲೇಶಪ್ಪ ಅವರ ಧ್ವನಿಯಲ್ಲಿ ಗಣೇಶನ ಒಂದು ನಾಮ ಜಪವನ್ನ. ಸಾಕಷ್ಟು ಕಲಾವಿದರು ಇವತ್ತೇನಾದ್ರೂ ತಮ್ಮ ಕಲೆಯನ್ನ ಜೀವಂತವಾಗಿರಿಸಿಕೊಂಡಿದ್ದಾರೆ ಅಂದ್ರೆ ಅದು ಗಣೇಶನ ಸ್ತೋತ್ರದೊಂದಿಗೆ. ಆ ಒಂದು ಗಣೇಶನ ಸ್ಮರಣೆ ಮಾಡಿದ್ರೆ ಸಾಕು, ಆ ಸಂಗೀತ ಕಾರ್ಯಕ್ರಮ ಯಶಸ್ವಿ ಎನ್ನುವುದು ಕೂಡ ಇಂದಿಗೂ ಕೂಡ ಸಾಕಷ್ಟು ಕಲಾವಿದರಲ್ಲಿ ಮನದಟ್ಟಾಗಿದೆ. ಸರ್, ಹೀಗೆ ನಡೆದಂತ ಸಂಗೀತ ಪಯಣದಲ್ಲಿ ತಾವು ಮೊದಲಿಗೆ ಕಾರ್ಯಕ್ರಮ ಹೇಳ್ಕೊಡ್ತಾ ಇದ್ರಿ ಅಂತ, ಯಾಕಂದ್ರೆ ಇವತ್ತು ಭಜನಾ ಕಾರ್ಯಕ್ರಮ ಅಂತಂದ್ರೆ ಊರಿನ ಶುಭ ಸಮಾರಂಭಗಳು, ಜಾತ್ರೆ, ಹರಿದಿನಗಳಲ್ಲಿ ಮಾಡ್ತಾ ಇದ್ರು. ನೀವು ಹೇಗೆ ಪ್ರಾರಂಭ ಆಯ್ತು ಅಂತ? ಈಗ ನಮ್ಮಲ್ರಿ ಮತ್ತೆ ಇವು ಪುರಾಣ ಸುತ್ತ ಹತ್ಮು ಎಲ್ಲ ಅಂದ್ರೆ ನಾವು ನಮ್ಮ ಗುರುಗಳು ಎಲ್ಲ ಕಾರ್ಯಕ್ರಮ ಹೋಗ್ತಿದ್ರು ಮೊದ್ಲಾಗಿಂದನ ಇದು ಇದ್ರಿ ಅವರು. ಅವರು ನಮ್ಮನ್ನ ಹಾಡೋದು ಅದನ್ನ ನೋಡ್ಕೊಂಡು ಪುರಾಣ ಪ್ರವಚನ ಮತ್ತು ಹೊಳ್ಳಿ ನಾಟಕಕ್ಕನ ಅವರು ವಯಸ್ಸಾಗಿಂದ ಅವ್ರಿಗೆ ಬಾತಿ ತುಳಿದಾಗದಕ್ಕೆ ನಾವು ಸಣ್ಣವ್ರಲ್ಲ ನಮ್ಮನ್ನ ಕರ್ಕೊಂಡು ಹೋದ್ರಿ ಅವರು. 18 ವರ್ಷಕ್ಕೆ ನಾನು ಸ್ಟೇಜಿಗೆ ಕುಂತೀನಿ ನಾಟಕಕ್ಕೆ, ಇನ್ನೂ ಮಿಸ್ ಬಂದಿದ್ದಿಲ್ರಿ ನಮ್ಗೆ. ಗುರುವನ್ನ ಮೆಚ್ಚಿದ ಶಿಷ್ಯರಾಗಿ ಬೆಳೆದಿದ್ರಿ. ಹ್ಞೂನ್ರಿ ಅವ್ರು ಒಂದು ಕೈಪಟ್ಟಿ ತಗೊಂಡ್ ಕುಂದಿರ್ತಿದ್ರು, ನಾನು ಕಾಲ್ಪಟ್ಟಿ ಕುಂದಿರ್ತಿದ್ದೀನಿ.
ಸ್ಟಾರ್ಟಿಂಗ್ ಅಂತ ಗುರುಗಳ ಆಶೀರ್ವಾದದೊಂದಿಗೆ ದೊಡ್ಡ ಕಲಾವಿದರಿಗೆ ಬೆಳೀತಾ ಇದ್ರಿ. ಸರ್ ನಿಮ್ದು ಮೂಲತಃ ಕಲ್ಲೂರು ಅಂತ ಹೇಳ್ತೀರಿ, ಅಂತರ್ ಬೆಂತರ್ ನಂಟು ಹೇಗೆ ಬೆಳೀತು ಅಂತ? ಅಂತೂರ್ ಬೆಂತರ ಅಂದ್ರೆ ಇಲ್ಲೇ ನಾವು ನಮ್ಮ ಹೆಣ್ಮಕ್ಳು ಊರ್ರಿ ನಾವು ಇಲ್ಲಿ ಬಂದು ಸಟ್ಲ್ ಆದಿವ್ರಿ. ಇಲ್ಲಿ ಬಂದು ಸಟ್ಲ್ ಆಗಿಂದ ನಮ್ಗೆ ಇಲ್ಲಿ ಪೂಜ್ಯ ಕುಮಾರ ದೇವ್ರ ಅಂತೇಳಿ ಪರಿಚಯ ಆದ್ರಿ. ಅವ್ರು ಖ್ಯಾತ ಪ್ರವಚನಕಾರ, ಬಹಳ ಪ್ರಸಿದ್ಧ. ಮತ್ತ ಹೊಳ್ಳಿ ಅವರು ಸಾಹಿತ್ಯನೂ ಅಷ್ಟೇ ನೂರಾರು ಪುರಾಣ ಬರ್ದಾರಿ. ಅವರು ಸಾಹಿತ್ಯ, ಭಾವಗೀತೆ, ಭಕ್ತಿಗೀತೆ, ವಚನ ಮತ್ತ ಹೊಳ್ಳಿ ಚರಿತ್ರೆ ಅಂತೆಲ್ಲ ಭಾಳ ಬರ್ದಾರಿ ಅವರು. ಅವರು ನಮ್ಗ ದರ್ಶನ ಆತ್ರಿ. ಅಲ್ಲಿಂದ ನಮ್ಗ ಅವ್ರು ಕೂಡ ನಾವು ಕಾಯಂ ಸಂಗೀತಕ್ಕೆ ನಮಗ್ ಕರ್ಕೊಂಡು ಅವರ ಹೊಂಟ್ಬಿಟ್ರಿ. ಸ್ವಲ್ಪ ದಿನ ಕಾಲ ಭಜನೆಯನ್ನು ಮಾಡ್ತೀರಿ. ತದನಂತರ ಪುರ ಅದಕ್ಕೂ ಮುಂಚೆ ನಾಟಕಗಳನ್ನ ಕಲಿಸುವಂತ ಹಾರ್ಮೋನಿಯಂ ಸಂಗೀತ ನಿರ್ದೇಶಕರಾಗಿ ತಾವು ಗುರುತಿಸ್ಕೊಳ್ತೀರಿ. ಸರ್ ಯಾವೆಲ್ಲ ನಾಟಕಗಳನ್ನ ಕಲಿಸಿದಿರಿ ಅಂತ, ಯಾವ್ಯಾವ ಭಾಗದಲ್ಲೂ ಕೂಡ ಕಲಿಸಿದಿರಿ ಅಂತ? ಇಲ್ಲಿ ಸುತ್ತಮುತ್ತ ಧಾರವಾಡ ಜಿಲ್ಲಾ, ಕುಂದಗೋಳ್ರಿ, ಹಾವೇರಿ, ಸವಣೂರು, ಬಾಗಲಕೋಟೆ, ಗದಗಂತಿ ಮುಂದ್ ತೆಳಗ ಇಳ್ಕಲ್ಲ ಕಡೆ ಎಲ್ಲ ಬಂದೇವ್. ಕಡೆ ಮತ್ತ ಯಾವೆಲ್ಲ ನಾಟಕಗಳನ್ನ ಕಲಿಸಿದ್ರಿ ಅಂತ? ಮೊದ್ಲೇ ಒಂದಿಷ್ಟು ಸಾಮಾಜಿಕ ಆದ್ರಿ. ಸಾಮಾಜಿಕ ಆದ ನಂತರ ಹೇಮರೆಡ್ಡಿ ಮಲ್ಲಮ್ಮ, ಕುರುಕ್ಷೇತ್ರ, ಶಿಶುನಾಳ ಶರೀಫ್ರಿ. ಶಿಶುನಾಳ ಶರೀಫ್ ನಾಟಕ ಅಂತ ಚೀಜ ನಾನ ಮಾಡ್ಯಾಕಿನ್ರಿ. ಸಾಹಿತ್ಯ ಟ್ಯೂನಿಂಗ್ ಅವ ಅದಕ್ಕೆ ಬೇರೆ ಹಾಡ ಬರೋದಿಲ್ರಿ. ಅದಕ್ಕೆ ಸ್ವಂತ ನಾಂದಿ ಸಹಿತ ಅವ್ರ ಶರೀಫ್ರ ಇದ್ರ ಮ್ಯಾಗ ನಾಂದಿ ಬರೋದ್ ನಾನ ಸ್ವತಃ ಗಾಯಕರು ಇರ್ತಿರ್ಲಿಲ್ಲ ನಾಟಕಗಳಲ್ಲಿ. ನೀವೇ ಹಾಡುಗ ಹೊಂದಾಣಿಕೆ ಮಾಡಬೇಕಿತ್ತ ಹೇಗೆ ಅಂತ? ಈಗ ಒಂದಿಷ್ಟು ಹುಡ್ರು ಚಲೋ ಇದ್ವು ಅಂದ್ರ ಅವ್ರಿಗೆ ಕಷ್ಟ ಬಿಟ್ಟು ಕಲಿಸ್ತಿದ್ರಿ, ಹಾಡಿಸ್ತಿದ್ರಿ, ಬಾಳ ಚಂದ ಹಾಡ್ತಿದ್ರಿ ಅವಾಗ ಹುಡ್ರು. ಈಗ ಮಾಡುದಲ್ರಿ ಹಂಗ ದಣ್ಕೊಳಂಗಿಲ್ಲ, ಸುಮ್ಮನೆ ಹಿನ್ನೆಲೆ ಹಾಡ್ಬೇಕಾರ. ಅವ್ರ ಯಾರು ಹುಡ್ರು ಹಾಡಕ ಇದು ಆಲಿಲ್ಲ, ದನಿ ಸರಿ ಇಲ್ಲ ಅಂದ್ರ ಅಷ್ಟ ನಾ ಹಿನ್ನೆಲೆ ಹಾಡ್ತಿದ್ರಿ. ಸರ್ ಅಂದಾಜು ಎಷ್ಟು ನಾಟಕಗಳನ್ನು ಕಲಿಸಿರ್ಬೋದು ತಾವಂತ? ಸಣ್ಣಕ್ 100 ನಾಟಕ ಆಗಿರ್ಬೋದ್ರಿ. ಒಂದು ನಾಟಕವನ್ನು ಕಲಿಬೇಕಾದ್ರೆ ಅಥವಾ ಪ್ರದರ್ಶನ ಆಗ್ಬೇಕಾದ್ರೆ ಎಷ್ಟು ಕಾಲಗಳ ಶ್ರಮ ಬೇಕಾಗತ್ತೆ ಅಂತ? ತಿಂಗಳಂತಿ ಬೇಕಾಗ್ಬೇಕ್ರಿ. 15-20 ದಿನ, 1 ತಿಂಗಳಂತಿ ಬೇಕಾಗ್ಬೇಕ್ರಿ. ಇವು ಸಾಕಷ್ಟು ನಾಟಕಗಳನ್ನ ತಾವು ಪ್ರದರ್ಶನ ಮಾಡಿಸಿದ್ರಿ. ಕೆಲವೊಂದಿಷ್ಟು ಕೈ ಘಟನೆ ನಡೀತವೆ, ಸಮಸ್ಯೆಗಳು ಎದುರಾಗ್ತವೆ. ಆ ಥರದ ಏನೋ ನಡೆದಿದ್ದಾನೆ ಹೇಗೆ ಅಂತ? ಅದಾವ್ರಿ ಅವಾಗ ಹಿಂದ ನಾಟಕ ಅಂತಂದ್ರ ಮನರಂಜನೆ ಕಾರ್ಯಕ್ರಮ, ಜಾತ್ರಾ ಇಂಥವು, ನಿಬ್ಬಣ ಇಂಥವು ಏನಾರು ಇದ್ದಾಗ ನಡೀತಿದ್ವಿ. ಆದ್ರೂ ಅವಾಗ ನಾಟಕ ಅಂತಂದ್ರ ಕಷ್ಟಪಟ್ಟು 1 ತಿಂಗಳ ಹಿಂಗೆ ಕಲಿಸೋದು. ಮತ್ತು ಹೊಳ್ಳಿ ಮಳೆಯೋ ಅಥವಾ ಏನಾರಾಗಿ ಬಂದಾಗೋದು, ಬಂದಾಗವು ಇಂಥವೆಲ್ಲ ಅನುಭವ ಆಗ್ಯಾವ್ರಿ. ಒಮ್ಮೊಮ್ಮೆ ರೊಕ್ಕ ಇಲ್ದನು ಪಗಾರ ಇಲ್ದನು ಬಂದೇವಿ. ಕಲಾ ಸೇವೆ ಮಾಡಿ ಅಂತೇಳಿ ತಿಳ್ಕೊಂಡು ಮಾಡೀವ್ರಿ. ಇನ್ನೂ ಕೆಲವು ಕಡೆ ತುಂಬಾ ಯಶಸ್ವಿ ಆದಾಗ ಅಲ್ಲಿ ಜನರ ಪ್ರತಿಕ್ರಿಯೆ ಹೇಗಿರ್ತಿತ್ತು ಅಂತ? ಅಲ್ಲಿ ಬಾಳ ಹುಮ್ಮಸ್, ಬಾಳ ಚಲೋ ಇರ್ತೈತ್ರಿ. ಎಲ್ಲರೂ ಹಂಗೇನ ತೀರ ಅಷ್ಟು ಇದು ಮಾಡ್ತಿದ್ವಿ, ಎಲ್ಲರೂ ಗೌರವ ಕೊಡ್ತಿದ್ರಿ. ನಾಟಕನು ಅಷ್ಟು ಬಾಳ, ನಮ್ ನಾಟಕ ಅಂತಿ ಬಾಳ ವಿಜೃಂಭಣೆ, ಬಾಳ ನಮ್ಮ ಹುಗಾರ ಮಾಸ್ತಾರ ನಾಟಕ ಐತಂತಂದ ಸುತ್ತಲ ಹಳ್ಳಿ, ನಮ್ಮ ಧಾರವಾಡ ಜಿಲ್ಲಾ ಇವೆಲ್ಲ ಸುತ್ತಲ ಕಟ್ಕೊಂಡು ಹೆಂಡ್ಬಿಲ್ ನೋಡಿದ್ರ ಅಷ್ಟು ಜನ ಬಂದು ಪ್ರೋತ್ಸಾಹ ಮಾಡ್ತಿದ್ರು. ಮತ್ ಬಂದು ನಮ್ಮನ್ನೆಲ್ಲ ಗೌರವಿಸ್ತಿದ್ರಿ. ಮತ್ ಹಳ್ಳಿ ಮ್ಯಾಗ ಸ್ಟೇಜ್ನಾಗ ಕಟ್ಟಿದ್ದು ಸನ್ಮಾನ ಮಾಡಿ ಮಾಡ್ತಿದ್ರಿ ಅವಾಗ. ಸರ್ ಯಾಕಂದ್ರೆ ಈ ಕಲಾಕ್ಷೇತ್ರ ಅಂದ ತಕ್ಷಣಕ್ಕೆ ಯಾವುದೇ ಜಾತಿಯ ಕಟ್ಟಳೆ ಇಲ್ಲ, ಭೇದ ಭಾವವಿಲ್ಲ. ಅದರ ಒಟ್ಟಿಗೆ ಎಲ್ಲಾ ಸಮುದಾಯದವರನ್ನು ಒಟ್ಟುಗೂಡಿಸಿ ಒಂದು ಕಲಾ ಪ್ರದರ್ಶನ ಮಾಡಬೇಕಾದ್ರೆ ಸಾಕಷ್ಟು ಸವಾಲುಗಳು ಎದುರಾಗಿರ್ತವೆ. ಆದ್ರೂ ಕೂಡ ನಾಟಕಗಳನ್ನ ಯಶಸ್ವಿಗೊಳಿಸ್ತೀರಿ. ಯಾಕಂದ್ರೆ ಇವತ್ತು ಒಂದು ನಾಟಕ ಸಂಪೂರ್ಣವಾಗಿ ಯಶಸ್ವಿಗೊಳಿಸಬೇಕಾದ್ರೆ ರಾತ್ರಿ ಪ್ರಾರಂಭ ಆದಂತ ನಾಟಕ ಬೆಳಗಿನ ಜಾವ ಮುಗಿಯುವ ಹಂತಕ್ಕೆ ಬಂದಾಗ ಸಾಕಷ್ಟು ಸವಾಲುಗಳು ಎದುರಿಸಿರ್ತೀರಿ. ಅದರೊಟ್ಟಿಗೆ ಸಾಕಷ್ಟು ಕಲಾವಿದರು ಕೂಡ ತಾವು ಹುಟ್ಟು ಹಾಕಿದಿರಿ ಅಂತಾನೆ ಹೇಳ್ಬೋದು. ಇವತ್ತು ನಿಜಕ್ಕೂ ತಮ್ಮ ಒಂದು ಇಳಿ ವಯಸ್ಸಿನಲ್ಲಿ ಇನ್ನೂ ಕೂಡ ಸೇವೆಯನ್ನು ಮುಂದುವರಿಸಿದಿರಲ್ಲ, ನಿಜಕ್ಕೂ ಶ್ಲಾಘನೀಯ ಕಾರ್ಯ ಸರ್. ಹೀಗೆ ಮತ್ತೆ ನಮ್ಮ ವೀಕ್ಷಕರಿಗಾಗಿ ಯಾವ ಗೀತೆ ಆಡಕ್ಕೆ ಇಷ್ಟಪಡ್ತೀರಾ ಅಂತ? ಕೊಟ್ಟಿದ್ದು ಮನೆ ತನಕ, ಆ ದೇವರು ನೀಡಿದ್ದು ಕೊನೆ ತನಕ. ಈ ಒಂದು ಸಾಹಿತ್ಯವನ್ನು ಬರೆದವ್ರು ಯಾರು ಅಂತ? ಇದು ನಮ್ಮ ಪೂಜ್ಯ ಕುಮಾರ ದೇವರು ಅಂತೂರ್ಗಂತೂರು, ಅವ್ರ ಸಾಹಿತ್ಯ. ಅವರೊಟ್ಟಿಗೆ ಇವತ್ತು ಪ್ರವಚನ ಕಾರ್ಯಕ್ರಮ ಹೋಗ್ತಾ ಇರಲ್ಲ ಅವರು. ಓಕೆ ವೀಕ್ಷಕರೇ, ನಿಮಗಾಗಿ ಅದ್ಭುತ ಗೀತೆ ನಾಡಲಿದ್ದಾರೆ ಮಲ್ಲೇಶಪ್ಪನವರು. ಮಾನವನು ಕೊಟ್ಟಿದ್ದು ಮನೆ ತನಕ, ಆ ದೇವರು ನೀಡಿದ್ದು ಕೊನೆ ತನಕ. ಮಾನವನು ಕೊಟ್ಟಿದ್ದು ಮನೆ ತನಕ, ಆ ದೇವರು ನೀಡಿದ್ದು ಕೊನೆ ತನಕ. ಮಾನವನು ಕೊಟ್ಟಿದ್ದು ಮನೆ ತನಕ, ಆ ದೇವರು ನೀಡಿದ್ದು ಕೊನೆ ತನಕ. ಪರಮಾತ್ಮ ಎಲ್ಲದಕ್ಕೂ ಕಾರಣಿಕ, ಪರಮಾತ್ಮ ಎಲ್ಲದಕ್ಕೂ ಕಾರಣಿಕ. ಮಾನವನು
ಕೊಟ್ಟಿತ್ತು ಮನೆ ತನಕ ಆ ದೇವರು ನೀಡಿತ್ತು ಮನೆ ತನಕ ಮಾನವನು ಕೊಟ್ಟಿತ್ತು ಮನೆ ತನಕ ಆ ದೇವರು ನೀಡಿತ್ತು ಮನೆ ಸರ್ವ ಸಿರಿ ಸಂಪದವ ನೀಡುವನು ಶಿವನು ಗರ್ವ ಬರಲು ಬಡತನವ ಕೊಡುವನು ಶಿವನು ಸರ್ವ ಸಿರಿ ಸಂಪದವ ನೀಡುವನು ಶಿವನು ಗರ್ವ ಬರಲು ಬಡತನವ ಕೊಡುವನು ಶಿವನು ಸತ್ಯಕ್ಕೆ ಸಾವಿರ ಕಂಟಕವ ತರುವನು ಸತ್ಯಕ್ಕೆ ಸಾವಿರ ಕಂಟಕವ ತರುವನು ಸತ್ಯಮೇವ ಜಯತೆ ಎಂದು ಕಾಯುವನು ಸತ್ಯಮೇವ ಜಯತೆ ಎಂದು ಕಾಯುವನು ಮಾನವನು ಕೊಟ್ಟಿತ್ತು ಮನೆ ತನಕ ಆ ದೇವರು ನೀಡಿತ್ತು ಮನೆ ತನಕ ಮಾನವನು ಕೊಟ್ಟಿತ್ತು ಮನೆ ತನಕ ಆ ದೇವರು ನೀಡಿತ್ತು ಮನೆ ತನಕ ಈ ಭೂಮಿ ಅನ್ನ ನೀರು ನೀಡುವನು ಶಿವನು ನನ್ನ ಜಂಬ ಜನರ ಕಂಡು ನಗುತ್ತಿಹನು ಶಿವನು ಈ ಭೂಮಿ ಅನ್ನ ನೀರು ನೀಡುವನು ಶಿವನು ನನ್ನ ಜಂಬ ಜನರ ಕಂಡು ನಗುತ್ತಿಹನು ಶಿವನು ನಂಬಿದರೆ ಜನರ ಹಿಂದೆ ಇರುತ್ತಿಹನು ಶಿವನು ನಂಬಿದಂತ ಜನರ ಹಿಂದೆ ಇರುತ್ತಿಹನು ಶಿವನು ಬಾಳ ನೌಕೆ ಆದಡವ ಸೇರಿಸುವನು ಶಿವನು ಬಾಳ ನೌಕೆ ಆದಡವ ಸೇರಿಸುವನು ಶಿವನು ಮಾನವನು ಕೊಟ್ಟಿತ್ತು ಮನೆ ತನಕ ಆ ದೇವರು ನೀಡಿತ್ತು ಮನೆ ತನಕ ಕೇಳದೆ ಸುಖ ದುಃಖ ತರುವನು ಶಿವನು ನಂಬಿದವರ ಹಾಳಾಗಿ ದುಡಿವನು ಕೇಳದೆ ಸುಖ ದುಃಖ ತರುವನು ಶಿವನು ನಂಬಿದವರ ಹಾಳಾಗಿ ದುಡಿವನು ಆತ್ಮವಾಗಿ ಎಲ್ಲ ಕಡೆ ತುಂಬಿಹನು ಶಿವನು ಆತ್ಮವಾಗಿ ಎಲ್ಲ ಕಡೆ ತುಂಬಿಹನು ಶಿವನು ನಂಬಿದರೆ ಅಂತುರೇಶ ಕಾಯುವನು ನಮ್ಮನು ನಂಬಿದರೆ ಅಂತುರೇಶ ಕಾಯುವನು ಮಾನವನು ಕೊಟ್ಟಿತ್ತು ಮನೆ ತನಕ ಆ ದೇವನು ನೀಡಿತ್ತು ಮನೆ ತನಕ ಮಾನವನು ಕೊಟ್ಟಿತ್ತು ಮನೆ ತನಕ ಆ ದೇವನು ನೀಡಿತ್ತು ಮನೆ ತನಕ ಪರಮಾತ್ಮ ಎಲ್ಲದಕ್ಕೂ ಕಾರಣಿಕ ಪರಮಾತ್ಮ ಎಲ್ಲದಕ್ಕೂ ಕಾರಣಿಕ ಮಾನವನು ಕೊಟ್ಟಿತ್ತು ಮನೆ ತನಕ ಆ ದೇವನು ನೀಡಿತ್ತು ಮನೆ ತನಕ ಮಾನವನು ಕೊಟ್ಟಿತ್ತು ಮನೆ ತನಕ ಆ ದೇವನು ನೀಡಿತ್ತು ಮನೆ ತನಕ ಆ ದೇವನು ನೀಡಿತ್ತು ಮನೆ ತನಕ ಆ ದೇವನು ನೀಡಿತ್ತು ಮನೆ ತನಕ 45 ವರ್ಷ ಕಲಾ ಲೋಕದ ಪ್ರಯಾಣದಲ್ಲಿ ಮತ್ತು ಸ್ನೇಹಿತರು ಕುಟುಂಬಸ್ಥರು ಸಾಕಷ್ಟು ಒಡನಾಡಿಗಳು ನಿಮ್ಗೆ ಸಾಥಿಯಾಗಿ ಜೊತೆಯಾಗಿ ನಿಂತು ಮತ್ತು ಸಂಗೀತ ಕಲಾ ಲೋಕವನ್ನ ಶ್ರೀಮಂತಗೊಳಿಸ್ತಾ ಇದ್ರಿ ಯಾರನ್ನ ನೆನಿಬಹುದು ಈ ಸಂದರ್ಭದಲ್ಲಿ ಅಂತ ತಾವು? ಈಗ ಮತ್ ಮೇನ್ ಅಂತಂದ್ರೆ ಮನಿ ಒಳಗನ ಎಲ್ಲ ಬೇಕಲ್ರಿ.
ಈಗ ಮಕ್ಕಳಾತು ನಮ್ಮ ಹೆಣ್ಮಕ್ಳಾತು ನಾವು ಮತ್ತೆ ಬಿಟ್ಟು ಹೋದ್ವಿ ಅಂದ್ರೆ ಮನಿ ಬಿಟ್ಟು ಹೋದ್ರೆ ಒಂದ್ ತಿಂಗಳ ಗಟ್ಲೆ ಹೋಗ್ಬೇಕ ಮತ್ತ ಅವ್ರ ಪ್ರೋತ್ಸಾಹ ಐತಂದ್ರ ನಾವ್ ಹೋಗ್ತೀವ್ರಿ. ಮತ್ತ ಹೊಳ್ಳಿ ಊರೊಳಗ ನಮ್ಮ ಸಂಗೀತ ಬಳಗ ಭಜನಾ ಹುಡ್ರು ಆತು ಇಂಥವೆಲ್ಲ ಕಾರ್ಯಕ್ರಮಕ್ಕ ನಮ್ಗೆ ಬಾಳ ಪ್ರೋತ್ಸಾಹ ಕೊಡ್ತಾರ್ರಿ. ನಮ್ಮನ್ನ ಇಲ್ಲಿ ಎಲ್ಲ ಕಾರ್ಯಕ್ರಮ ಯಾವ್ದ ನಡೆದ್ರು ನಮ್ಮನ್ನ ಬಿಟ್ಟು ಮಾಡಂಗಿಲ್ರಿ, ನಮ್ಮನ್ನ ಕೇಳೇ ಮಾಡ್ತಾರ್ರಿ. ತಾವು ಮೊದಲು ಶಿಷ್ಯರಾಗ್ತೀರಿ, ಗುರುಗಳಾಗ್ತೀರಿ, ಗುರುಗಳಾದ್ಮೇಲೆ ಮತ್ತೆ ಶಿಷ್ಯರು ಹುಟ್ಟುಕೊಳ್ತಾರೆ. ಹಾಗೆ ನಿಮ್ಮ ಶಿಷ್ಯಂದ್ರು ಈಗ ಸಂಗೀತ ಕ್ಷೇತ್ರದ ಇದಾರ ಹೇಗೆ ಅಂತ? ಅವರು ಅದಾರಿ ಸಂಗೀತ ಈಗ ಭಜನೆ ಎಲ್ಲ ಬಾಳ ಚಲೋ ಮಾಡ್ತಾರೆ. ಆದ್ರ ಇಂಥ ಪುರಾಣಕ್ಕ ಇನ್ನೂ ಬಂದಿಲ್ಲ ಅವರು. ಭಜನೆ ಒಳಗೆ ಬಾಳ ಚಂದ ಹಾಡ್ತಾರೆ ಭಜನೆ. ಸರ್, ನೀವು ಕಲಾವಿದರಾಗಿದ್ದಾಗ ನಿಮ್ ತಂದೆಯವರು ನಿಮ್ಮ ಒಂದು ಕಲಾ ಪಾಂಡಿತ್ಯ ನೋಡಿದ್ರ ಹೇಗೆ ಅಂತ? ನೋಡ್ಯಾರ, ನಮ್ಮ ತಂದೆಯವ್ರು ಬಾಳ ಹುರುಪ್ ಕೊಡ್ತಿದ್ರು ನಮ್ಗೆ. ನಾವು ನಾಟಕ ಕಲ್ಸಕ್ ಇದ್ವಿ ಅಂತಂದ್ರ ಮುಂದ್ 4 ದಿನ ಊರಿಗೆ ಬಂದ್ರ ನಮ್ನ ಬೈತಿದ್ರಿ ಅವ್ರು. ನಾಟಕ ಸಮೀಪ ಬಂದೈತಿ ಬರಬಾರ್ದು ಹಿಂಗ್ ಊರಿಗೆ ಹೋಗಂತ ಕಳಿಸ್ತಿದ್ರಿ ಅವ್ರು. ಅಷ್ಟು ಪ್ರೋತ್ಸಾಹ ಕೊಡ್ತಿದ್ರು. ನಾವು ಕೇಳಿದ ಹಾಗೆ ಮೊದಲಿಗೆ ನೀವು ಕೂಡ ಒಂದು ನಾಟಕಕ್ಕೆ ಬಣ್ಣ ಹಚ್ತೀರ ಅಂತ ಕೇಳ್ಪಟ್ಟಿದ್ವಿ. ಯಾವ ನಾಟಕ, ಯಾವ ಪಾತ್ರ ಮಾಡಿದ್ರಿ ಅಂತ? ಹೌದ್ರಿ, ನಾನು ಸಣ್ಣ ಇದ್ದಾಗ್ರಿ ಫಸ್ಟ್ ಗೆ ನಾಟಕ ಅಂತಂದ್ರ ಒಂದು ಹೆಂಡಪಾಟ್ ಮಾಡಿದ್ರಿ. ಅದು ಬಸ್ ತಪ್ಪಿದ ಹುಡುಗಿ, ಅದ್ರೊಳಗ ಹೆಂಡಪಾಟ್ ಅಂದ್ರೆ ಶ್ರೀದೇವಿ ಪಾಲ್ಟ್ ರೀ ಅದು. ಅಲ್ಲಿಂದ ಪಾರ್ಟ್ ಮಾಡಿದ್ರಿ. ಅವಾಗ ಮುಂದ ನಾನು ಇನ್ನೂ ಅಷ್ಟು ಪಾರ್ಟ್ ಮಾಡ್ಬೇಕು, ಹೇಮರೆಡ್ಡಿ ಮಲ್ಲಮ್ಮ ನಾಟಕ ಆಡ್ಬೇಕು, ಇಂಥವೆಲ್ಲ ದೊಡ್ಡ ಪಾರ್ಟ್ ಮಾಡ್ಬೇಕು ಅನ್ನೋ ಆಸೆ ಇತ್ರಿ. ಅಷ್ಟೊಳಗೆ ನಾವೆಲ್ಲ ಬಾಳ ಹಾರ್ಮೋನಿಯಂ ಬಾಳ ಚಂದ ನುಡಿಸ್ತಿದ್ರಿ. ನಾನು ಅದನ್ನ ನುಡ್ಸಾಕ ಹೋಗ್ಲಿ ನಮ್ಮ ಹುಡ್ರು ಏನೈತಿ ನಮ್ ಕ್ಲಾಸ್ಮೇಟ್ ಅವ್ರೆಲ್ಲರೂ, ಇಲ್ಲ ನೀನು ನಾಟಕ ಸ್ಟೇಜ್ ಕುಂದ್ರಬೇಕು, ಪೆಟ್ಟಿಗೆ ಬರ್ಸ್ಬೇಕು, ನೀನ ಮಾಸ್ತರ್ ಆಗ್ಬೇಕು, ನಾವು ಪಾರ್ಟ್ ಮಾಡ್ತೀವಿ ಅಂತೇಳಿ ನಾನು ಪಾರ್ಟ್ ಕೊಡ್ಲಿಲ್ರಿ ಅವ್ರು. ಹಿಂಗಾಗಿ ಪಾರ್ಟ್ ಅಲ್ಲಿಗೆ ಮೊಟಕುಗೊಳಿಸಿ ಹಾರ್ಮೋನಿಯಂ ಬರ್ಸಕ ಅಲ್ಲಿಂದ ಸಾಹಿತ್ಯ ಇವೆಲ್ಲ ನಾಟಕ ಕೆಲಸ. ಒಟ್ಟಾರೆಯಾಗಿ ನಾಟಕದಲ್ಲೂ ಕೂಡ ಪಾತ್ರ ಮಾಡಿದ್ರಿ. ಒಟ್ಟಾರೆಯಾಗಿ ಕಲೆ ಅನ್ನುವಂಥದ್ದು ಪದೇ ಪದೇ ನಿಮ್ಮ ಕೈ ಬೀಸಿ ಕರೆದಾಗ ಈ ಕಲಾಕ್ಷೇತ್ರ ಒಪ್ಪಿಕೊಂಡು 45 ವರ್ಷಗಳನ್ನು ಪೂರೈಸಿದ್ರಿ. ಅದರೊಟ್ಟಿಗೆ ಮತ್ತೆ ಮಾತನಾಡೋಣ ಸರ್. ಅದಕ್ಕೂ ಮುಂಚೆ ಮತ್ತೊಂದು ಗೀತೆಯನ್ನು ಹಾಡೋದಾದ್ರೆ? ಮುತ್ತೈದೆಯಾಗಿರಬೇಕು ಮೋದದಿಂದಲೇ 100 ನಾಮದೊಡೆಯ ಹರನ ಪಾದಗತಿಯಂದು. ಮುತ್ತೈದೆಯಾಗಿರಬೇಕು ಮುದದಿಂದಲೇ, ಮುತ್ತೈದೆಯಾಗಿರಬೇಕು ಮುದದಿಂದಲೇ 100 ನಾಮದೊಡೆಯ ಹರನ ಪಾದಗತಿಯಂದು. 100 ನಾಮದೊಡೆಯ ಹರನ ಪಾದಗತಿಯಂದು. ಮುತ್ತೈದೆಯಾಗಿರಬೇಕು ಮುದದಿಂದಲೇ. ಗುರು ಮಧ್ವ ಶಾಸ್ತ್ರವನ್ನು ಓದುವುದು ಮಾಂಗಲ್ಯ. ಗುರು ಮಧ್ವ ಶಾಸ್ತ್ರವನ್ನು ಓದುವುದು ಮಾಂಗಲ್ಯ. ವೈರಾಗ್ಯವೆಂಬ ಒಪ್ಪುವ ಮೂಗುತಿಗಿಟ್ಟು, ವೈರಾಗ್ಯವೆಂಬ ಒಪ್ಪುವ ಮೂಗುತಿಗಿಟ್ಟು, ತಾರತಮ್ಯ ಜ್ಞಾನವೆಂಬ ಮುತ್ತುಗಳ ಸರ ಹಾಕಿ, ತಾರತಮ್ಯ ಜ್ಞಾನವೆಂಬ ಮುತ್ತುಗಳ ಸರ ಹಾಕಿ, ಕರುಣೆ ರಸವೆಂತೆಂಬ ಕಟ್ಟಾಣಿ ಘಟಗೊಂಡು. ಕರುಣೆ ರಸವೆಂತೆಂಬ ಕರುಣೆ ರಸವೆಂತೆಂಬ ಕಟ್ಟಾಣಿ ಘಟಗೊಂಡು. ಮುತ್ತೈದೆಯಾಗಿರಬೇಕು ಮುದದಿಂದಲೇ, ಮುತ್ತೈದೆಯಾಗಿರಬೇಕು ಮುದದಿಂದಲೇ. ಹರನ ಕತೆ ಕೇಳುವುದೇ ಕಿವಿಗೆ ಮುತ್ತಿನ ಬೋಲೆ. ಹರನ ಕತೆ ಕೇಳುವುದೇ ಕಿವಿಗೆ ಮುತ್ತಿನ ಬೋಲೆ. ನಿರತ ಸತ್ಕರ್ಮವು ನಿಜ ಕ್ರಾಂತಿ
ಸಕ್ಕರ್ ನಾವು ನಿಜ ಕ್ರಾಂತಿಯು ಹರಿದಾಸರ ಪಾದ ರಜ ಹೆರಳ ಬಂಗಾರ ಹರಿದಾಸರ ಪಾದ ರಜ ಹೆರಳ ಬಂಗಾರ ಗುರು ಭಕ್ತಿಯಂತೆಂಬ ಕಂದ ಕುಂಕುಮ ಕತ್ತಿ ಗುರು ಭಕ್ತಿಯಂತೆಂಬ ಗುರು ಭಕ್ತಿಯಂತೆಂಬ ಕಂದ ಕುಂಕುಮ ಕತ್ತಿ ಮುತ್ತೈದೆಯಾಗಿರಬೇಕು ಉದರದಿಂದಲೇ ಮುತ್ತೈದೆಯಾಗಿರಬೇಕು ಉದರದಿಂದಲೇ ಒಡವೆಯೊಳು ಪರಹಿತದ ಪಟ್ಟಾವಳಿಯಗಿತ್ತು ಒಡವೆಯೊಳು ಪರಹಿತದ ಪಟ್ಟಾವಳಿಯಗಿತ್ತು ಕೊಡುವ ದಾನಗಳೆಂಬ ಕುಬುಸವ ತೋಟು ಕೊಡುವ ದಾನಗಳೆಂಬ ಕುಬುಸವ ತೋಟು ಇಡದ ಎನ್ನಡೆಯ ಶ್ರೀ ಪುರಂದರ ವಿಠಲನ ವಿಠಲ ವಿಠಲ ಇಡದ ಎನ್ನಡೆಯ ಶ್ರೀ ಪುರಂದರ ವಿಠಲನ ಇಡದ ಎನ್ನಡೆಯ ಶ್ರೀ ಪುರಂದರ ವಿಠಲನ ಹಡಭಕ್ತಿಯಂತೆಂಬ ಕಡಗ ಬಡಗಳಗಿ ಹಡಭಕ್ತಿಯಂತೆಂಬ ಕಡಭಕ್ತಿಯಂತೆಂಬ ಕಡಗ ಬಡಗಳ ಮುತ್ತೈದೆಯಾಗಿರಬೇಕು ಮುದದಿಂದಲೇ ಮುತ್ತೈದೆಯಾಗಿರಬೇಕು ಮುದದಿಂದಲೇ 100 ನಾಮದೊಡೆಯ ಅರನ ಪಾದ ಗತಿಯಂದು 100 ನಾಮದೊಡೆಯ ಅರನ ಪಾದ ಮುತ್ತೈದೆಯಾಗಿರಬೇಕು ಮುದದಿಂದಲೇ ಮುತ್ತೈದೆಯಾಗಿರಬೇಕು 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 ಮುದದಿಂದಲೇ. ಕೇಳಿದ್ರಲ್ಲ ವೀಕ್ಷಕರೇ, ಒಂದು ಅದ್ಭುತ ಗೀತೆಯನ್ನ ಇವತ್ತು ಮಹಿಳೆಯರು ಹೇಗೆ ಬದುಕಬೇಕು ಸಮಾಜದಲ್ಲಿ, ಮುತ್ತೈದೆತನ ಅಂದ್ರೆ ಏನು ಏನಂತ ಒಂದು ವಿಶೇಷತೆ ತಿಳಿಸಿಕೊಟ್ಟಂತ ಕಲಾವಿದರಿಗೆ ಧನ್ಯವಾದಗಳು ಸರ್. ಹೀಗೆ ಮತ್ತೆ ನಡೆದಂತ ಈ ಪಯಣದಲ್ಲಿ ಸಾಕಷ್ಟು ಕಲಾವಿದರು ಹುಟ್ಟಾಕಿದಿರಿ, ಸಾಕಷ್ಟು ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೀರಿ, ನೀಡ್ತಾ ಇದ್ದೀರಿ. ಮುಂದಿನ ದಿನಮಾನಗಳಲ್ಲಿ ಏನ್ ಆಸೂತ್ರವನ್ನು ಇಟ್ಕೊಂಡಿದ್ದೀರಿ? ನಿಮಗಾಗಿ ಈ ಕಲಾಕ್ಷೇತ್ರ ಏನ್ ಮಾಡ್ಬೇಕಾಗಿದೆ, ಕಲಾಕ್ಷೇತ್ರ ನೀವೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ ಅಂತ? ನಾವಿನ್ನೂ ಹೆಚ್ಚಾಗಿ ಸೇವೆ ಮಾಡ್ಬೇಕು, ಸಮಾಜ ಸೇವೆ ಮಾಡ್ಬೇಕು ಅಂತ ಎಲ್ಲ ಪ್ರವಚನ ಇಂಥ ಹೆಚ್ಚಿಗೆ ಇನ್ನೂ ಮಾಡ್ಬೇಕು ಅನ್ನೋದು ಐತ್ರಿ. ಆದ್ರೆ ನಮ್ಗೆ ಮತ್ತು ವಯಸ್ಸು ಆಲೆ 62 ಅಂತಂದ್ರೆ ನಮ್ಗೆ ಗೋರ್ಮೆಂಟ್ಲಿಂದ ಯಾವ್ದಾರ ಒಂದು ಸಹಾಯಧನ ಇಂಥವೆಲ್ಲ ಸಹಕಾರ ಕೊಡ್ಬೇಕಂತ ಗೋರ್ಮೆಂಟ್ನವ್ರು ಕೇಳ್ಕೊಂತೀವಿ. ಹುಡುಗರ ವೀಕ್ಷಕರೇ, ಮಲ್ಲೇಶಪ್ಪ ಹೂಗಾರ್ ಅವರು ಸುಮಾರು 45 ವರ್ಷಗಳಿಂದ ನಾಟಕ, ಭಜನೆ, ಜನಪದ ಮತ್ತು ಪುರಾಣ ಪ್ರವಚನಗಳಲ್ಲಿ ಭಾಗಿಯಾಗಿ ಈ ಕಲಾ ಪರಂಪರೆಯನ್ನ, ಕಲಾಕ್ಷೇತ್ರವನ್ನ ಶ್ರೀಮಂತಗೊಳಿಸ್ತಾ ಇದ್ದಾರೆ. ಇವರೊಟ್ಟಿಗೆ ಸಾಕಷ್ಟು ಹಿರಿಯ ಕಲಾವಿದರು ಕೂಡ ಜೊತೆಯಾಗಿದ್ದಾರೆ. ಅವರೆಲ್ಲರನ್ನು ಕೂಡ ಸರ್ಕಾರ ಗುರುತಿಸಿ ಪೋಷಿಸುವಂತ ಕಾರ್ಯ ಮಾಡಬೇಕು. ಯಾಕಂದ್ರೆ ಪ್ರಚಲಿತ ದಿನಮಾನಗಳಲ್ಲಿ ತಂತ್ರಜ್ಞಾನ, ವಿಜ್ಞಾನ ವೇಗವಾಗಿ ಬೆಳೀತಾ ಇದೆ. ಎಲ್ಲೋ ಒಂದ್ ಕಡೆ ಈ ಮೂಲ ಪರಂಪರೆ, ಸಂಗೀತ ಪರಂಪರೆ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಯುವಕರು ಕೂಡ ಇಂಥ ಕಲೆಗೆ ತಾವು ಕೂಡ ಇಚ್ಛಾಪಟ್ಟು ಬಂದು ಇಂಥ ಹಿರಿಯ ಕಲಾವಿದರ ಒಟ್ಟಿಗೆ ಕಲೆಯನ್ನು ಕಲಿತು ಪೋಷಿಸುವಂತ ಕಾರ್ಯ ಆಗ್ಬೇಕಾಗಿದೆ. ವೀಕ್ಷಕರೇ, ಇವೇನ್ ನೋಡ್ತಾ ಇದ್ರಿ, ಮಲ್ಲಪ್ಪ ಹೂಗಾರ್ ಅವರು ರಾಜ್ಯದ ತುಂಬಾ ಸಾಕಷ್ಟು ಸುತ್ತಿದ್ದಾರೆ. ಅವರೊಟ್ಟಿಗೆ ಸಾಕಷ್ಟು ಹಿರಿಯ ಕಲಾವಿದರಿದ್ದಾರೆ. ಅವರನ್ನು ಕೂಡ ನಿಮ್ಮೂರಿನ ಶುಭ ಸಮಾರಂಭಗಳು, ಧಾರ್ಮಿಕ ಕಾರ್ಯಕ್ರಮಗಳು, ಸಂಗೀತ ಕಾರ್ಯಕ್ರಮಗಳಿಗೆ ಕರೆದು ಇಂಥ ಕಲಾವಿದರನ್ನು ಪೋಷಿಸುವ ಕಾರ್ಯವಾಗಬೇಕಾಗಿದೆ. ಸರ್ಕಾರ, ಸ್ಥಳೀಯ ಜನಪ್ರತಿನಿಧಿಗಳು ಕೂಡ ಇವರನ್ನು ಗುರುತಿಸಿ ಪ್ರೋತ್ಸಾಹಿಸಬೇಕು. ಈಗಾಗಲೇ ಸಾಕಷ್ಟು ಮಠ ಮಾನ್ಯಗಳಲ್ಲಿ ಅವರ ಆಶೀರ್ವಾದದೊಂದಿಗೆ ಪುರಾಣ ಪ್ರವಚನ ಕಾರ್ಯಕ್ರಮ ನೀಡ್ತಾ ಇದ್ದಾರೆ. ಹೀಗೆ ಅವರ ಪಯಣ, ಸಂಗೀತ ಪಯಣ ಸಾಗಲಿ ಅಂತ ಹೇಳ್ತಾ ಆದಷ್ಟು ಬೇಗ ಸರ್ಕಾರ ಇವರನ್ನು ಗುರುತಿಸಿ ಪ್ರೋತ್ಸಾಹಿಸಲಿ ಎನ್ನುವುದೇ ಈ ಸುದ್ದಿವಾಹಿನಿಯ ಮನವಿ. ಸರ್, ಇದುವೊಟ್ಟಿಗೆ ನಮ್ಮೊಟ್ಟಿಗೆ ಇದ್ದು ತಮ್ಮ ಸಂಗೀತ ಪಯಣ,
ತಮ್ಮ ಕಲಾ ಪಯಣವನ್ನ ಸುದೀರ್ಘವಾಗಿ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದ ಸರ್. ನಮಸ್ತೆ. ನಮಸ್ಕಾರ. ಮಲ್ಲೇಶಪ್ಪ ಗವಾಯಿಗಳವರು ಹೋಗಾರ ಅಂತೂರು ಬೆಂತೂರು. ಇವರು ಮೂಲತಃ ಗದಗ ಜಿಲ್ಲೆಯ ಗದಗ ತಾಲೂಕಿನ ಕಲೂರಿನವರು. ಈ ಅಂತೂರು ಬೆಂತೂರಿಗೆ ಬಂದು ಈಗಾಗಲೇ 25 ವರ್ಷಗಳಾಯಿತು. ನಾವು ಅಂತೂರು ಬೆಂತೂರ ಬೂದಿಸ್ವಾಮಿ ಮಠದೊಳಗೆ ಆ ಗವಾಯಿಗಳ ಕಡೆಯಿಂದ ಅನೇಕ ಸಂಗೀತ ಕಾರ್ಯಕ್ರಮಗಳನ್ನು ಕೊಡಿಸ್ತಾನೇ ಇದ್ದೆ. ಈಗ 25 ವರ್ಷಗಳ ಪರ್ಯಂತರವಾಗಿ ನಮ್ಮ ಜೊತೆಗೆ ಯಾವಾಗಲೂ ಪುರಾಣ ಪ್ರವಚನಗಳ ಕಾರ್ಯಕ್ರಮಕ್ಕೆ ಬರ್ತಾನೆ ಇರ್ತಾ ಇದ್ದಾರೆ. ಒಳ್ಳೆಯ ಕಂಠಸಿರಿ, ಅವರ ಗಾನವನ್ನು ಮತ್ತೆ ಮತ್ತೆ ಕೇಳಬೇಕು ಅನ್ನುವ ಹಂಬಲ ನಮಗಾಗ್ತಿರ್ತೈತಿ. ಇವತ್ತು ಎಷ್ಟೋ ಕಾರ್ಯಕ್ರಮಗಳಲ್ಲಿ ಜನಗಳು ಅಪೇಕ್ಷೆ ಪಟ್ಟು ಅವರಿಂದ ತತ್ವಪದಗಳನ್ನು, ಜಾನಪದಗಳನ್ನು, ಭಾವಗೀತೆಗಳನ್ನು ಹಾಡಿಸುವುದು ಈ ನಾಡಿನೊಳಗೆ ವಾಡಿಕೆಯಾಗ್ಯದ. ಅಂತಹ ಒಂದು ಅದ್ಭುತವಾಗಿರುವಂತಹ ಸಂಗೀತ ಕಲೆಯಲ್ಲಿ ಬಲ್ಲಿದವರಾಗಿರತಕ್ಕಂತಹ ಮಲ್ಲೇಶಪ್ಪ ಗವಾಯಿಗಳವರು ಭಜನೆಗಳನ್ನು ಕಲಿಸುವುದರ ಜೊತೆಗೆ ಭಜನೆಗಳನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ಸಾಮಾಜಿಕ ರಂಗದಲ್ಲಿ ಇವತ್ತು ಜಾನಪದಗಳನ್ನು ಹಾಡುವುದರ ಜೊತೆಗೆ ಆ ಕಲಿಸುವ ಕಾರ್ಯಕ್ರಮವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ವಚನಗಳನ್ನು ಹಾಡ್ತಾ ಇದ್ದಾರೆ, ಭಾವಗೀತೆಗಳನ್ನು ಹಾಡ್ತಾರೆ, ತತ್ವಪದಗಳನ್ನು ಹಾಡ್ತಾರೆ. ಅಷ್ಟೇ ಅಲ್ಲ, ಅವರು ಸಾಮಾಜಿಕ, ಐತಿಹಾಸಿಕ, ಧಾರ್ಮಿಕ, ಇನ್ನೂ ಅನೇಕ ರಂಗಗಳಲ್ಲಿಯ ನಾಟಕಗಳನ್ನು ಕೂಡ ಕಲಿಸುವ ನಾಟಕದ ಮಾಸ್ತರ್ಗಳಾಗಿ ತಮ್ಮ ಸೇವೆಯನ್ನು ಈ ಸಾರಸ್ವತ ಲೋಕಕ್ಕೆ ಸಲ್ಲಿಸುವಂತ ಬಂದಾರ. ಅವರು ಕೇವಲ ಒಬ್ಬ ಸಂಗೀತಗಾರ ಅಷ್ಟೇ ಅಂತ ಗುರುತಿಸುವುದಕ್ಕಿಂತ ಒಬ್ಬ ಒಳ್ಳೆಯ ಶರಣರ ಮಾರ್ಗದೊಳಗೆ ನಡೆದುಕೊಂಡು ಹೋಗತಕ್ಕಂತಹ ಒಬ್ಬ ಸಾತ್ವಿಕ ಗುಣದ, ಶರಣ ತತ್ವ ಗುಣದ, ವಿನಯವಂತ, ಮನುಷ್ಯತ್ವವುಳ್ಳ ಒಬ್ಬ ಯೋಗ್ಯ ವ್ಯಕ್ತಿ ಅಂತ ಗುರುತಿಸುವುದು ಬಹಳ ಹೆಮ್ಮೆ ಅನ್ನಿಸ್ತೈತಿ ನಮಗೆ. ಬಹಳ ಒಳ್ಳೆಯ ಇಂತಹ ಒಬ್ಬ ಸಮಾಜ ಸೇವಕರು, ಸಂಗೀತ ಆರಾಧಕರು, ಇಂತಹ ಒಳ್ಳೆಯ ಕಲಾವಿದರು, ಇವರಿಗೆ ಸರ್ಕಾರ ಗುರುತಿಸಿ ಅನೇಕ ಪ್ರಶಸ್ತಿಗಳನ್ನು ಕೊಡಬೇಕು ಅನ್ನುವಂಥದ್ದು ನಮ್ಮ ಮನಸ್ಸಿನ ಅಪೇಕ್ಷೆ. ಅಂಥವರನ್ನು ಆದಷ್ಟು ಬೇಗ ಸರ್ಕಾರ ಗುರುತಿಸಲಿ. ಇವಾಗಲೇ ಅವರಿಗೆ ಅನೇಕ ಮಠ ಮಂದಿರಗಳು, ಸಂಘ ಸಂಸ್ಥೆಗಳು ಪ್ರಶಸ್ತಿಗಳನ್ನು, ಗೌರವಗಳನ್ನು ಕೊಟ್ಟು ಗೌರವಿಸಿದೆ. ಆದಾಗ್ಯೂ ಕೂಡ ಸರ್ಕಾರ ಅವರ ಈ ಗಣನೀಯವಾಗಿರುವಂಥ ಸೇವೆಯನ್ನು ಗುರುತಿಸಿ ಅವರಿಗೆ ತಕ್ಕ ಒಂದು ಸನ್ಮಾನಗಳನ್ನು, ಬಿರುದುಗಳನ್ನು, ಅಷ್ಟೇ ಅಲ್ಲ ಸರ್ಕಾರದ ಸಹಾಯಗಳನ್ನು ಕೂಡ ಅವರು ಸಲ್ಲಿಸಿದರೆ ಯೋಗ್ಯ ಆಕೈತೆ ಅನ್ನೋದು ನನ್ನ ಅಭಿಪ್ರಾಯ. ನಮಸ್ಕಾರ ರೀ. ನಮ್ಮದು ಅಂತೂರು ಬೆಂತೂರು ರೀ. ನಮ್ಮ ಮನೆಯವರು ನಾಟಕ ಕಲಿಸೋದು, ಪುರಾಣಕ್ಕೆ ಹೋಗೋದು ಎಲ್ಲ ಮಾಡ್ತಾರೆ ರೀ. ನಾವು ಅವ್ರು ಹೋದಾಗ ನಾವೇ ಮಾಡ್ಕೊಂಡು ಹೋಗ್ತೀವಿ ರೀ. 3 ಮಕ್ಳು ರೀ. ಭಜನಾದಾಗ, ಪುರಾಣದಾಗ, ನಾಟಕನಾಗ ಎಲ್ಲದ್ರಾಗೂ ಅದಾರ ರೀ. ಹೊಲ್ದಾಗ ದುಡಿಯೋದ್ರಿ. ಅವ್ರ ಭಾಗ್ಯ ನಮಗೆ ಭಾಳ ಹೆಮ್ಮೆ ಆಕತ್ರಿ. ಅವ್ರು ಎಲ್ಲಿ ಹೋದ್ರು ನಮಗೆ ಭಾಳ ಖುಷಿ ರೀ. ಈಗ ಅಜ್ಜಾರು ಕೂಡ ಹೊಂಟಾರ್ರಿ. ಅಜ್ಜಾರು ಕೂಡ ಹೊಂಟಿನ ತನಕ ನಮಗೊಬ್ಬ ಗುರು ಸಿಕ್ಕಾರ್ರಿ. ಈಗ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಸವರಾಜ್ ಹೂಗಾರ್ ಅಂತ, ಕೊಪ್ಪಳ ತಾಲೂಕು ಕೊಪ್ಪಳದ ಮಗ್ಗಲ ಹಿರೇಸಿಂದಗಿ ಗ್ರಾಮದವರು. ಆಗಾಗ ಇಲ್ಲಿ ಅಂತೂರು ಬೆಂತೂರಿಗೆ ನಮ್ಮ ಮನೆಗೆ ಬರ್ತಿರ್ತೀನಿ. ನನಗೇನು ಅನಿಸ್ತೆ ಅಂದ್ರೆ, ಕಲಾವಿದರು ನಮ್ಮ ಬೀಗರು ಇವರು ಮಲ್ಲೇಶಪ್ಪ ಅಂತಂದು ಹಂಗಾಗ ನೋಡ್ತಿದ್ದೆ. ಪುರಾಣದಾಗ, ಎಲ್ಲೇ ನಾಟಕದಾಗ ಇಂಥವೆಲ್ಲ ಬಾರಿಸ್ತಿದ್ರು. ನನಗೆ ಅನಿಸ್ತಿ, ನೀ ಏನಾರ ತಗೊಂಡಿರೇನ್ರಿ, ಏನಾರ ಮಾಡಿರಿ ಸವಲತ್ತು ಅಂತಂದು ಮನೆಗೆ. ಇಲ್ರಿ, ನಮ್ಗೆ ಏನಿಲ್ಲ, ಇಷ್ಟು ಬುಕ್ ಅದಾವು, ನಾ ಏನು ಮಾಡಿಲ್ಲ. ಹಿಂಗೈತೆ ಅಂದ್ರ ನಿಜವಾದ ಕಲಾವಿದರು ಎಲ್ಲಿ ಅದಾರ ಅವ್ರಿಗೆ ಬೆಲೆ ಇಲ್ಲ. ಆಮೇಲೆ ಈಗ ಟಿವಿಯಲ್ಲಿ, ಒಂದು ಮೊಬೈಲ್ನಲ್ಲಿ ಯಾರು ಒಂದ ಪದಕ 100 ಲಕ್ಷ ಜನ ಆಯ್ಕೆ ಹಾಕಾರ. ನಮ್ಮಂತರಿಗೆ ಯಾರು ಗುರ್ತ ಮಾಡಿ ಆಯ್ಕೆ ಆಗಲ್ರ ಇವತ್ತಿನ ಕಾಲದಲ್ಲಿ. ಅದಕ್ಕೆ ನಮ್ಮ ಅನಿಸಿಕೆ ಏನಂದ್ರ, ಸಚಿವರಾಗ್ಲಿ, ಮುಖ್ಯಮಂತ್ರಿಗಳಾಗ್ಲಿ, ಇಲ್ಲಿ ಇರುವ ಸ್ಥಳೀಯ ಗದಗಿನ ಸಚಿವರಾಗ್ಲಿ, ಇಂಥವ್ರನ್ನ ಗುರ್ತಿ ಹಿಡ್ದು ಮೂಲೆಯಲ್ಲಿ ಒಂದು ಅಡವಿಯಲ್ಲಿ ಇದ್ದ ಕಲಾವಿದರನ್ನ ಗುರುತಿಸಿ ಸರ್ಕಾರ ವತಿಲಿದ್ದ ನಿಮಗೆ ಏನು ಕೊಡ್ಬೇಕು, ನಿಮ್ಮ ಮನೇಲಿದ್ದ ಕೊಡ್ಬಾಡ್ರಿ. ಸರ್ಕಾರ ವತಿಲಿದ್ದ ಸ್ಕೀಮ್ ಅದಾವು, ಅಂತದಕ್ಕೆ ನಾವು ಇಂಥವ್ರು ಗುರ್ತು ಮಾಡಿ ಒಂದು ಏನೋ ಸಹಾಯ ಮಾಡಿದ್ರ ಅವ್ರಿಗೊಂದು ಗೌರವದಾನ ಅಂತ ಇರ್ತೈತಿ. ನಿಮ್ಮ ಹೆಸರು ಇರ್ತೈತಿ, ನಿಮ್ಮ ಹೆಸರ ಮೇಲೆ ಬದುಕ್ತಾರ ಅಂತ ಏನಿಲ್ಲ.
ಒಂದು ಗೌರವಧನ ಅಂತ ಕೊಡ್ರಿ ಅಂತ ತಮ್ಮಲ್ಲಿ ಬೇಡಿಕೊಳ್ತೇವೆ. ಸರ್, ನನ್ನ ಹೆಸರು ರುದ್ರಯ್ಯ ವಿರೂಪಾಕ್ಷ ಹಿರೇಮಠ ಅಂತೇಳಿ ಸರ್. ನಮ್ದು ಕಲ್ಯಾಣ ಬಸವೇಶ್ವರ ಭಜನಾ ಸಂಘ ಅಂತೇಳಿ ಸರ್. ನಮ್ಮ ಸಂಘದಲ್ಲಿ ಒಟ್ಟು 48 ಯುವಕರದಿವಿ ಸರ್. ನಾವೆಲ್ಲ ಭಜನೆ ಸಂಘದ ಅದರಲ್ಲಿ ನಮ್ಗೆ ಕಲಿಸಿದ ಗುರುಗಳು ಸರ್ ಮಲ್ಲೇಶಪ್ಪ ಹುಗಾರ ಅಂತೇಳಿ ಸರ್. ಇವ್ರ ಮಾರ್ಗದರ್ಶನದಿಂದ ನಾವು ಕೆಲವೊಂದಿಷ್ಟು ಹಾಡುಗಳನ್ನ ಕಲಿತು ಈಗ ಹಿಂದಿರೋರು ಇದನ್ನ ಭಜನೆ ಮಾಡೋದು ಇದು ಮಾಡತ್ತಾರ ಸರ್. ಇಲ್ಲಿ ನಮ್ಮ ಶ್ರಾವಣದಲ್ಲಿ 1 ತಿಂಗಳ ಭಜನೆ ಮಾಡ್ತೀವಿ ಸರ್ ನಾವು ಊರಾಗ. ಅದಲ್ದ ಈ ಸೋಮವಾರಕ್ಕೊಮ್ಮೆ ಪ್ರತಿನಿತ್ಯ ಈ ದೇವಸ್ಥಾನದಾಗ ಭಜನೆ ಮಾಡ್ತೀವಿ ಸರ್. ಈ ಹಬ್ಬ ಹರಿದಿನ ಇಂಥವೇನ್ರ ಇದ್ರು ನಾವು ಎಲ್ಲರೂ ಒಟ್ಟಿಗೂಡಿ ಈ ಹಿರಿಯರು ಕಟ್ಕೊಂಡು ನಾವು ಈ ಒಂದು ಭಜನೆಯನ್ನು ಮಾಡ್ಕೊಂತ ಬಂದಿವಿ ಸರ್ ಇಲ್ಲಿವರೆಗೂ. ಸರ್ಕಾರದಿಂದ ಏನ್ ಸರ ಇದು ಕೊಟ್ಟು ಪ್ರೋತ್ಸಾಹ ಕೊಟ್ರ ಇನ್ನೂ ಹೆಚ್ಚಿನ ಮಟ್ಟಿಗೆ ಹಿಂದಿನ ಪೀಳಿಗೆ ಇದ್ರದ್ದು ಭಜನೆ ಅಂದ್ರೆ ಏನು ಗೊತ್ತಿಲ್ಲ ಅನ್ನೋ ಮಟ್ಟಿಗೆ ಹೋಗ್ಯದ ಸರ್ ಇದು. ಆದ್ರಿಂದ ಇದನ್ನೊಂದು ಭಜನಾ ಒಂದು ಕಲೆಯನ್ನ ಎಲ್ಲರೂ ಪ್ರೋತ್ಸಾಹ ಮಾಡಿ ಇದಕ್ಕೋಸ್ಕರಬೇಕಂತೇಳಿ ಸರ್ಕಾರಕ್ಕೂ ನಾವು ಒತ್ತಾಯ ಮಾಡ್ತೀವಿ. ಸ್ಥಳೀಯರಲ್ಲಿ ಇದು ಒಂದು ಈ ಕಲೆಯನ್ನು ಬೆಳೆಸ್ಕೊಡಿ ಅಂತೇಳಿ ಈ ಮೂಲಕ ಅವರಲ್ಲಿ ಕೇಳ್ಕೊಳ್ತೀವಿ. ನಮ್ಮ ಹೆಸರು ಶರಣಯ್ಯ, ತಂದೆ ಹೆಸರು ಬಸಯ್ಯ ದೊಡ್ಡಯ್ಯನವ್ರ ಮಠ ಅಂತ. ನಾವು ಇವಾಗ ಮೂಲತಃ ನಾವು ಅಂತೂರ್ ಬೆಂತೂರವ್ರೆ. ನಮ್ದು ಇಲ್ಲಿ ಸುಮಾರು 30 ವರ್ಷದಿಂದನೂ ನಾವು ನಾನು ಇಲ್ಲಿವರೆಗೂ ಅಂದ್ರೆ ನಾನು 30 ವರ್ಷದಿಂದ ನಾನು ನೋಡ್ಕೊಂತ ಬಂದಿದ್ದೀನಿ. ನಮ್ಮ ಹಿರಿಯರು, ನಮ್ಮ ಅಣ್ಣಂದಿರು, ಸಹೋದರ ಮತ್ತೆ ನಮ್ಮ ಎಲ್ಲ ಹಿರಿಯರ ಮಾರ್ಗದರ್ಶನ ನಾವು ಯುವ ಪೀಳಿಗೆಗೆ ಸಪೋರ್ಟ್ ಮಾಡ್ತಾರ. ಇಲ್ಲಿ ಒಂದು ಒಕ್ಕಟ್ಟಾದ ಒಂದು ಸಂಘ ಇದೆ. ಆ ಸಂಘ ಮಾದರಿಯಾಗಿದೆ. ಇಡೀ ಅಂತೂರ್ ಬೆಂತೂರಲ್ಲಿ ಒಂದು ಮಾದರಿ ಕಲ್ಯಾಣ ಬಸವೇಶ್ವರ ಅಂದ್ರೆ ಒಂದು ಎಲ್ಲ 2 ಊರು ಅವಳಿ ಗ್ರಾಮದ ನಡು ಒಂದು ಮಾದರಿ ಸಂಘ ಅನ್ನೋಂತ ಹೆಸರಿದೆ. ಈ ಯುವಕರೆಲ್ಲ ಸೇರಿ ನಾವು ಕಂಟಿನ್ಯೂ ಆಗಿ ಈಗಿನ ಪೀಳಿಗೆ, ಹಿಂದಿನವರು ನಮ್ಮ ಸಹೋದರರಿಂದ ಹಿಡ್ಕೊಂಡು ಈಗಿನವರೆಗೂ ನಮ್ಗ ಪ್ರೋತ್ಸಾಹ ಅದ. ಆಮೇಲೆ ಈ ಶ್ರಾವಣ ಮಾಸ ಬರಲಿ, ಮತ್ತೆ ನಮ್ಮ ಊರಿನ ಜಾತ್ರಾ ಮಹೋತ್ಸವದ ಸಪ್ತಾಹ ಕಾರ್ಯಕ್ರಮ ಇರಲಿ, ವಿಶೇಷ ಮಳೆ ಆಹ್ವಾನ ಕಾರ್ಯಕ್ರಮ ಇದ್ದಾಗ ಭಜನಾ ಸಂಘ ಅದನ್ನ ಭಜನಾ ವತಿಯಿಂದ ನಮ್ಮೆಲ್ಲ ಸಂಘದವರು ಸೇರಿ ಭಜನಾ ಸೇವೆ ಮಾಡ್ತಾರ. ಆಮೇಲೆ ಈ ಕಲೆ ಐತಲ್ಲ ನಮ್ದು ಊರಲ್ಲಿ ಬಹಳ ಸಂಘದ ವತಿಯಿಂದ ಏನು ಪ್ರೋತ್ಸಾಹ ಮಾಡತ್ತಾರಲ್ಲ, ನೆಕ್ಸ್ಟ್ ಪೀಳಿಗೆಗೂ ಅದು ಬೆಳವಣಿಗೆ ಬರ್ಬೇಕು. ಇದು ಅಲ್ಲೆಲ್ಲ ಕೆಲವೊಂದು ಭಜನಾಗಳು ನಶಿಸಿ ಹೊಂಟಿದಾವ. ಆದ್ರ ನಮ್ಮ ಫ್ಯೂಚರ್ ಅಲ್ಲಿ ಭವಿಷ್ಯದಲ್ಲಿ ನಮ್ಮ ಸಂಘನು ಕಂಟಿನ್ಯೂ ಇರ್ಬೇಕು. ನೆಕ್ಸ್ಟ್ ನಾವು ಅದನ್ನ ಏನಾದ್ರು ಒಂದು ಕಲೆಯನ್ನು ಕಲ್ಕೋಬೇಕು. ಈಗಾದ್ರೂ ಒಂದಿಷ್ಟು ಹುಡುಗರು ಹಾತೊರಿತಾರೆ, ಎಲ್ಲ ಅವರು ಕಾಲೇಜ್ ಹೋಗ್ತಾ ಇದಾರಂದ್ರೂ ಕೂಡ ತಮ್ಮ ಕಲೆಯ ಜೊತೆಗೆ ಶಾಲಾ ಶೈಕ್ಷಣಿಕ ವರ್ಗದ ಜೊತೆಗೆ ಇದು ಸಾಹಿತ್ಯ ಭಜನೆ ಇದ್ರೊಳಗೂ ಆಸಕ್ತಿ ಇರುವಂತ ಹುಡುಗರಿಗೆ ನಮ್ಮ ಊರಿನ ಸಹೋದರ ಸ್ವರೂಪರಾದ ಮಲ್ಲೇಶಪ್ಪ ಸರ್ ಹುಗಾರ್ ಅವರು ನಮ್ಮ ಅಗ್ದಿ ಆತ್ಮೀಯರು. ಅವ್ರ ಮಾರ್ಗದರ್ಶನೊಳಗೆ ಎಷ್ಟೋ ಜನ ಹಾರ್ಮೋನಿಯಂ ಕಲ್ತಾರ, ಎಷ್ಟೋ ಜನ ಭಜನಾ ಕಲ್ತಾರ. ಆಮೇಲೆ ನಾನು ಸಣ್ಣ ಮಕ್ಕಳು ನೋಡ್ತಾ ಇದ್ದೀನಿ. ಅವ್ರಿದ್ರ ಒಂದು ಹುಮ್ಮಸ್ ಯುವಕರಿಗೆಲ್ಲ ಭಜನೆಗೆ ಅವ್ರು ಬಿದ್ರಂದ್ರೆ ಎಲ್ಲಾದ್ರೂ ಅವ್ರು ಕಂಡ್ರಂದ್ರೆ ಸಾಕು, ಅಷ್ಟು ಪ್ರೋತ್ಸಾಹದಿಂದ ಎಲ್ಲರೂ ಹಗಲು ರಾತ್ರಿ ಇರ್ಲಿ ಅದು ಭಜನೆಗೆ ಅವರು ಇಮ್ಮಿಡಿಯೇಟ್ ಆಗಿ ಎಲ್ಲ ಕೆಲಸ ಬಯಸಿ ಎಲ್ಲ ಬಿಟ್ಟು ಬಂದು ಸೇವೆ ಮಾಡ್ತಾರ. ಅಂತ ಒಂದು ವಿಶೇಷ ಭಜನಾ ಸಂಘ ಇರೋದು ನಮ್ಮ ಅಂತೂರ್ ಬೆಂತೂರಿನ ಕಲ್ಯಾಣ ಬಸವೇಶ್ವರ ಭಜನಾ ಸಂಘ. ಈ ಭಜನಾ ಸಂಘ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದಿನ ಪೀಳಿಗೆಗೆ ಹೋಗ್ಬೇಕಂತಂದ್ರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಜಾನಪದ ಇಲಾಖೆಯಿಂದ ಆಯ್ತು, ಯೂನಿವರ್ಸಿಟಿಯಿಂದ ನಮ್ಗೆ ಪ್ರೋತ್ಸಾಹ ಬೇಕು. ಮುಂದಿನ ಪೀಳಿಗೆ ಅದನ್ನ ಬಳವಳಿಯಾಗಿ ನೋಡ್ಕೊಂಡು ಹೋಗ್ಬೇಕಂದ್ರೆ ಆ ಗೌರ್ಮೆಂಟ್ ಇಂದ, ಆಮೇಲೆ ಈ ಮೀಡಿಯಾದವರು, ಹೈಬ್ರಿಡ್ ನ್ಯೂಸ್ ಚಾನೆಲ್ದವ್ರಿಗೂ ತುಂಬಿರುವುದೇ ನಮ್ಮ ಗ್ರಾಮಸ್ಥರಿಂದ, ನಮ್ಮ ಹಿರಿಯರಿಂದ, ನಮ್ಮ ಸಹೋದರರಿಂದ ಎಲ್ಲರ ಪರವಾಗಿ ನಾನು ಸ್ವಾಗತ ಕೋರ್ತೀನಿ. ಅವರಿಂದ ನಮ್ಮ ಕಲ್ಯಾಣ ಬಸವೇಶ್ವರ ಭಜನಾ ಸಂಘ ಇನ್ನೂ ಮುಂದುವರಿಲಿ, ಇನ್ನೂ ಹೆಚ್ಚಿನ ರೀತಿಯಿಂದ ಬೆಳೀಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸ್ಫೂರ್ತಿದಾಯಕವಾಗಿ ನಮ್ಮ ಈ ಸಂಘಕ್ಕೆ ಅವರು ಏಳಿಗೆಯಾಗಿ ಯಾವಾಗ ಶ್ರಮ ವಹಿಸಿದ್ದಾರೆ. ನಮ್ಮ ಈ ಭಜನಾ ಸಂಘದ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಅವರು ವಿಶೇಷವಾಗಿ ಎಲ್ಲ ಕಾಳಜಿಯಿಂದ ನಮ್ಮ ಭಜನಾ ಸಂಘ ಹುಡುಗರಿಗೆ ಗುರುಗಳಾಗಿ ಸಪೋರ್ಟ್ ಆಗಿ ಮಾಡಿದ್ದಾರೆ. ಆಮೇಲೆ ನಮ್ಮ ಈ ಭಜನಾ ಯುವಕರು ಎಲ್ಲ ನವರಾತ್ರಿ ಇರಲಿ, ನಮ್ಮ ಬುಧೀಶ್ವರ ಸಪ್ತಾಹ ಕಾರ್ಯಕ್ರಮ ಇರಲಿ, ಅಲ್ಲಿ ನಮ್ಮ ಕಲ್ಯಾಣ ಬಸವೇಶ್ವರ ಯುವಕ ಮಂಡಲ ನಾವು ಭಾಗವಹಿಸ್ತೇವೆ ಪ್ರತಿ ಶ್ರಾವಣ ಮಾಸದಲ್ಲಿಯೂ. ಆಮೇಲೆ ನಮ್ಮ ಈ ಕಾರ್ಯಕ್ರಮ ಏನಿರ್ತೇವೆ ಪ್ರತಿ ಸೋಮವಾರ ಇಲ್ಲಿ ಭಜನಾ ಅವರು ಒಂದು ನಮ್ಮ ಮಲ್ಲೇಶಪ್ಪ ಹೋಗಾರ್ ಅವರು ಏನ ನಮ್ಗೆ ಇದು ಮಾಡಿ ಕೊಟ್ಟಾರ, ಅವರು ಒಂದು ಇದ್ರಲಿಂತ್ರ ನಮ್ಗೆ ಈ ಕಲೆ ಉಳಿದಿದೆ. ಇದು ಮುಂದೆ ಇನ್ನೂ ನಶಿಸಿ ಹೋಗಲಾರ್ದಂಗೆ ಈ ಕಾರ್ಯಕ್ರಮ ಇನ್ನೂ ಮುಂದುವರಲಿ. ಇದಕ್ಕೆ ಸರ್ಕಾರದವರು ಸಹಾಯಧನ ಕೊಡ್ಲಿ ಅಂತ ಹೇಳ್ತೀನಿ. ಆಮೇಲೆ ನಮ್ಮ ಮಲ್ಲೇಶಪ್ಪ ಹೋಗಾರ್ ಅವರು ನಾಟಕ ಕಾರ್ಯಕ್ರಮವನ್ನು ನಮ್ಮ ಊರಿನಲ್ಲಿ ಮಾಡಿದ್ದಾರೆ. ಆಮೇಲೆ ಇಲ್ಲಿ ನಮ್ಮಲ್ಲಿ ಕಾರ್ಯಕ್ರಮ ಏನೋ ಮಾಡಿದರೂ ಅವ್ರನ್ನ ಮುಂದೆ ಹೆಚ್ಚಿನ ಪ್ರೋತ್ಸಾಹ ಮಾಡಿ ಅವ್ರಿಗೆ ನಾವು ಇದನ್ನ ಮಾಡ್ಬೇಕಂತೇಳಿ ನಮ್ಮಲ್ಲಿ ಏನೋ ಕಾರ್ಯಕ್ರಮ ಇಲ್ಲಿ ಸಾಮೂಹಿಕ ಕಾರ್ಯಕ್ರಮ ಇರಲಿ, ಅದರಲ್ಲಿ ನಮ್ಮ ಎಲ್ಲ ಯುವಕರು ಭಾಗವಹಿಸಿ
ಈ ಕಾರ್ಯಕ್ರಮ ಯಶಸ್ವಿಯಾಗಿ ಅವರು ನಾವು ಕೂಡಿ ಎಲ್ಲ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುನ್ನಡೆಸ್ತಾ ಇದ್ದೇವೆ. ಆನಂತರ ಮಲ್ಲೇಶಪ್ಪ ಅವರು ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನ ಕುಮಾರಿ ಅವರು ಕೂಡಿದ್ದೇವೆ ಮತ್ತು ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಕೂಡಿದ್ದೇವೆ. ಆದರೆ ಇನ್ನು ಮುಂದೆ ಆದರೂ ಸಹಿತ ಅವರು ನಾವು ಈ ಉಸೂರಿರುವವರೆಗೂ ನಾನು ಅವರು ಕೂಡ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತೀವಿ. ತಮ್ಮೆಲ್ಲರ ಒಂದು ಕೃಪಾಶೀರ್ವಾದ, ಕೃಪಾ ಕಟಾಕ್ಷ, ಹಿರಿಯರ ಒಂದು ಮ್ಯಾಗ ಏನು ದೇವರದ ನಮ್ಮನ್ನು ನಿಮ್ಮನ್ನು ಎಲ್ಲರನ್ನೂ ಕಾಪಾಡಲಿ ಅಂಥೇಳಿ ಆ ದೇವರಲ್ಲಿ ಬೇಡಿಕೊಂಡು